ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಿರಿಯ ನಾಗರಿಕರಿಗೆ ಇರುವಂತಹ ಕಾನೂನು ಮತ್ತೆ ಹೊಸದಾಗಿ ಏನಾದರೂ ಬದಲಾವಣೆಗಳಾಗಿದ್ರೆ ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಹಿರಿಯ ನಾಗರಿಕರಿಗೆ ಇರುವಂತಹ ಸೌಲಭ್ಯಗಳು ಏನೇನು ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್. ನಮಸ್ಕಾರ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಗೆ ಹಿರಿಯ ನಾಗರಿಕರು ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೋಬಹುದು. ನಮ್ಮ ಕಾರ್ಯಕ್ರಮದ ಫೋನ್ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಂಡು ಕಾಲ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಪ್ರಶ್ನೆಗಳು ಚಿಕ್ಕದಾಗಿರ್ಲಿ ಮತ್ತೆ ಫೋನ್ ರಿಸೀವರ್ ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಕಾಲ್ ಮಾಡಿ. ಹಾಗೆ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ಮಾತನಾಡಿ. ಎಸ್ ಮೇಡಮ್, ಹಿರಿಯ ನಾಗರಿಕರು ಅಂತ ಬಂದಾಗ ನಮ್ಮ ಒಂದು ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತವರು, ಕುಟುಂಬಕ್ಕೆ ಕೊಡುಗೆಗಳನ್ನ ಕೊಟ್ಟಂತವರು, ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಅವರ ರಿಟೈರ್ಮೆಂಟ್ ಲೈಫ್ ಅಂತ ಬಂದಾಗ ಅವರಿಗೆ ಆದಂತಹ ಒಂದಷ್ಟು ಸೌಲಭ್ಯಗಳನ್ನ ನಮ್ಮ ಒಂದು ಸಂವಿಧಾನದಲ್ಲಿ ಕೊಡಲಾಗಿದೆ. ಸೊ ಹಿರಿಯ ನಾಗರಿಕರಿಗೆ ಅಂತ ಒಂದು ಕಾನೂನು ಅಂತ ಬಂದಾಗ ಸೊ ಯಾವೆಲ್ಲ ಕಾನೂನುಗಳಿದೆ ಅಂತ ಹೇಳಿ ಮೊದಲಿಗೆ ತಿಳಿಸ್ಕೊಡಿ. ಒಂದು ಸಂತೋಷದ ವಿಷಯ ಏನು ಅಂದ್ರೆ, ಜಗತ್ತಿನ ಆರೋಗ್ಯ ಸೂಚ್ಯಂಕದಲ್ಲಿ ಗುಣಮಟ್ಟ ಏರಿಕೆಯಾಗಿರೋದ್ರಿಂದ ಈಗ ನಮ್ಮ ದೇಶ ಅಂತಲ್ಲ, ಎಲ್ಲಾ ದೇಶದಲ್ಲೂ ಏನು ಬದುಕುವ ಸಮಯ, ಬದುಕುವ ಅವಧಿ, ಬದುಕಿನ ಅವಧಿ ಹೆಚ್ಚಾಗಿರೋದ್ರಿಂದ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚಾಗಿದೆ. ಮತ್ತು ಸಾಕಷ್ಟು ಸಾಮಾಜಿಕ ಕಾರಣಗಳಿಂದ ಈಗ ಜನಸಂಖ್ಯಾ ನಿಯಂತ್ರಣ ಆಗ್ತಾ ಇರೋದ್ರಿಂದ ಇನ್ನು ಮುಂದೆ ಹಿರಿಯ ನಾಗರಿಕರ ಸಂಖ್ಯೆ ಇನ್ನೂ ಹೆಚ್ಚಳ ಆಗತ್ತೆ ಅಂತ ಒಂದು ವಿಶ್ವಸಂಸ್ಥೆಯ ಒಂದು ಅಂಕಿಅಂಶ ಸಮೀಕ್ಷೆ ಹೇಳುತ್ತೆ. ಈ ನಿಟ್ಟಿನಲ್ಲಿ ನಾವು ಹಿರಿಯ ನಾಗರಿಕರಿಗೆ ಮುಂಚೆಲ್ಲ ಏನಾಗೋದು ಅಂದ್ರೆ 50, 60, 70 ವರ್ಷ ಆದ ತಕ್ಷಣ ದೇಹದಿಂದ ಅವರು ನಿಶಕ್ತಿಗೊಳ್ತಾ ಇದ್ರು. ಅವರು ಏನು ಬರೀ ಮನೇಲಿರೋರು, ರೆಸ್ಟ್ ತಗೊಳ್ಳೋರು, ಮಲ್ಗಿರೋರು ಇಲ್ಲ. ಆದ್ರೆ ಈಗ ದೇಹ ಗಟ್ಟುಮುಟ್ಟಾಗಿರುತ್ತೆ. ಆದ್ರೆ ರಿಟೈರ್ಮೆಂಟ್, ನೀವು ಹೇಳಿದಾಗೆ ರಿಟೈರ್ಮೆಂಟಿನ ವಯಸ್ಸು ಬಂದಿರುತ್ತೆ. ಅವರನ್ನ ನಾವು ಸುಮ್ನೆ ಮನೆಯಲ್ಲಿ ಕೂರಿಸಿದ್ರೆ ಅವರು ದೇಶದ ಆರ್ಥಿಕತೆಗೆ ಹೊರೆ ಆಗ್ತಾರೆ. ಹಾಗಾಗಿ ಅವರನ್ನು ನಾವು ಒಂದು ಒಳ್ಳೆಯ ಮಾನವ ಸಂಪನ್ಮೂಲವಾಗಿ ಬಳಸ್ಕೊಳ್ಳೋದು ಹೇಗೆ ಎನ್ನುವ ಆಲೋಚನೆ ಬಂದ ತಕ್ಷಣ ಮೊದಲು ಅವರ ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನ ಹಾಗೆ ಉಳಿಸ್ಕೊಳ್ಬೇಕು. ಈಗ ಯಾವುದೇ ಕೆಲಸಕ್ಕೂ ಆರೋಗ್ಯ ಅಂದ್ರೆ ಮನಸ್ಸು ಮತ್ತು ದೇಹದ ಆರೋಗ್ಯ ಎರಡೂ ಸೇರಿದರೆ ಆರೋಗ್ಯ. ಅದರ ಜೊತೆಗೆ ಅವರ ಸಾಮಾಜಿಕ ಆರೋಗ್ಯ, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಅವರನ್ನ ಮೊದಲಿನ ಹಾಗೆ ಸದೃಢರಾಗಿ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ಅವರಿಗೆ ನಾವು ಅಂದ್ರೆ ಸರ್ಕಾರ ಬೆಂಬಲವಾಗಿ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡಬೇಕು ಮತ್ತು ಯಾವೆಲ್ಲ ಕಾನೂನುಗಳಲ್ಲಿ ಅವರನ್ನ ನಾವು ಒಂದು ಒಳ್ಳೆಯ ಮಾನವ ಸಂಪನ್ಮೂಲವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಹಿರಿಯ ನಾಗರಿಕರ ಸಂರಕ್ಷಣಾ ಪಾಲಕರು ಮತ್ತು ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ 2007ರಲ್ಲಿ ನಮ್ಮ ದೇಶದಲ್ಲಿ ಜಾರಿಗೆ ಬಂತು. ಈ ರೀತಿಯಾದಂತಹ ಒಂದು ಅವೇರ್ನೆಸ್ ಕೊಟ್ಟು ಏನಾಗಿದೆ ಅಂದ್ರೆ, ಹಿರಿಯ ನಾಗರಿಕರು ಅಂದರೆ ಅವರಿಗೆ ಬೇರೆ ಯಾವ ಕಾನೂನಿನ ಅಡಿಯಲ್ಲೂ ಯಾವುದೇ ಸಹಾಯ ಇಲ್ಲ, ಹಿರಿಯ ನಾಗರಿಕರ ಸಂರಕ್ಷಣಾ ಕಾನೂನಿನಲ್ಲಿ ಮಾತ್ರ ಅವರು ಸಹಾಯ ಪಡಿಬೇಕು ಅನ್ನುವ ಒಂದು ತಪ್ಪು ಕಲ್ಪನೆಯನ್ನ ಹಿರಿಯ ನಾಗರಿಕರಿಗೆ ಮತ್ತು ಅವರಿಗೆ ಸಂಬಂಧಪಟ್ಟ ಕಿರಿಯರ ಮನಸ್ಸಿನಲ್ಲಿ ನಾವು ಮೂಡಿಸ್ಬಿಟ್ಟಿದೀವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ, ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ 2007 ಏನಿದೆ ಅದರ ಹೊರತಾಗಿಯೂ ಬೇರೆ ಸಾಕಷ್ಟು ಕಾಯ್ದೆಗಳ ಅಡಿಯಲ್ಲಿ ಅವರು ನ್ಯಾಯವನ್ನ ಕೇಳಬಹುದು. ಹಾಗೆಯೇ ಇತ್ತೀಚೆಗೆ ಹೊಸ ಸೌಲಭ್ಯಗಳು ಏನೇನಿವೆ ಮತ್ತು ಅವುಗಳನ್ನ ಪಡೆದುಕೊಳ್ಳಬೇಕಾದರೆ ಯಾವುದು ಪ್ರಾಪರ್ ಚಾನೆಲ್, ಯಾವುದು ಯಾರ ಮೂಲಕ ಹೋಗಬೇಕು, ಏನೆಲ್ಲ ದಾಖಲೆಗಳನ್ನ, ನಾನೊಬ್ಬ ಹಿರಿಯ ನಾಗರಿಕ ಅಂತ ಹೇಳಲಿಕ್ಕೆ ನಾನು ಏನೆಲ್ಲ ದಾಖಲೆಗಳನ್ನ ಇಟ್ಕೊಳ್ಬೇಕು, ಆ ದಾಖಲೆಗಳಿದ್ದರೆ ಮಾತ್ರ ನನಗೆ ಸರ್ಕಾರ ರೂಪಿಸಿರುವ ಯೋಜನೆಯ ಒಂದು ಅನುಕೂಲ ಸಿಗುತ್ತೆ. ಅದನ್ನ ಹೇಗೆ ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ರೆ ಉತ್ತಮ ಅನ್ಕೊಳ್ತೀವಿ. ಹೌದು, ಖಂಡಿತ. ಈಗ ಸಾಕಷ್ಟು ಜನ ಹಿರಿಯರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಓಕೆ, ಈಗ ಹಿರಿಯ ನಾಗರಿಕರು ಅಂತ ಕನ್ಸಿಡರ್ ಆಗೋದು ಸೊ ಯಾವ ವಯಸ್ಸಿನಿಂದ, ಆಮೇಲೆ ಸೊ ನಾವು ಹಿರಿಯ ನಾಗರಿಕರ ಒಂದು ವಯಸ್ಸನ್ನ ತಲುಪಿದೀವಿ ಅಂತ ಅಂದಾಗ ನಾವು ಹುಟ್ಟು ಮೊದಲು ಮಾಡಬೇಕಾಗಿರುವಂತ ಕೆಲಸ ಏನು, ಮತ್ತೆ ನಾವು ಯಾವೆಲ್ಲ ಸೌಲಭ್ಯಗಳನ್ನ ಪಡ್ಕೋಬಹುದು ಆ ಸಂದರ್ಭಕ್ಕೆ ಅಂತ. ಓಕೆ, ನನ್ಗೆ ಈಗ 60ನೇ ವಯಸ್ಸು ನಡೀತಾ ಇದೆ, ನಾನು ಹಿರಿಯ ನಾಗರಿಕ ಅಂತ ಎಷ್ಟೊಂದು ವಯಸ್ಕರು ಈ ರೈಲ್ವೆ ಕ್ಯೂಗಳಲ್ಲಿ, ಬಸ್ ಸ್ಟ್ಯಾಂಡಿನ ಕ್ಯೂಗಳಲ್ಲಿ, ಬಸ್ಸುಗಳಲ್ಲೂ ಸಹ ಜಗಳ ಆಡೋದನ್ನ ಅಥವಾ ಧ್ವನಿ ಎತ್ತರಿಸಿ ಮಾತಾಡೋದನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋ ಒಂದು ವಿಷಯ, ಮಕ್ಕಳ ವಿಷಯಕ್ಕೆ ಬಂದಾಗ 18 ವಯಸ್ಸು ನಡೀತಾ ಇರುವಾಗ ಮದುವೆ ಮಾಡ್ಬಿಟ್ಟು ಅವಳಿಗೆ 18 ಅಲ್ವಾ ಮೇಡಮ್, ಅದಕ್ಕೆ ವಿವಾಹ ಮಾಡಿದ್ವಿ, ಅದೇನು ಬಾಲ್ಯ ವಿವಾಹ ಅಂತ ಕೇಳೋ ಪೇರೆಂಟ್ಸ್ ಇದ್ದಾರೆ. ಇವತ್ತಿನ ದಿನ ನಾವು ತುಂಬಾ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದ್ರೆ, ಮಕ್ಕಳ ವಿಷಯಕ್ಕೆ ಬಂದರೆ 18 ನಡೆಯುವಾಗ ಅಲ್ಲ, 18 ತುಂಬಿದ ನಂತರ ಅವರು ವಯಸ್ಕರಾಗ್ತಾರೆ. ಅಂದ್ರೆ 17 ತುಂಬ 18 ಬಿದ್ದ ತಕ್ಷಣ ವಯಸ್ಕರಲ್ಲ, 18 ತುಂಬಿದ ನಂತರ ಅವರು ವಯಸ್ಕರು. ಹಾಗೆಯೇ ಹಿರಿಯ ನಾಗರಿಕರು ಎಂದರೆ 60 ವಯಸ್ಸು ತುಂಬಿಸಿಕೊಂಡ ಮಾರನೆಯ ದಿನದಿಂದ ನಾನು ಹಿರಿಯ ನಾಗರಿಕ ಆಗ್ತೀನಿ. 61ನೇ ವರ್ಷ ಬೀಳ್ತೀನಲ್ಲ, ಅವತ್ತಿಂದ ನನ್ನನ್ನ ಹಿರಿಯ ನಾಗರಿಕ ಅಂತ ಕಾನೂನಿನಲ್ಲಿ ಡಿಕ್ಲರೇಷನ್ ನಾನು ತಗೊಳ್ಬಹುದು. ಅದಕ್ಕೆ ನಾನು
ಕೆಲವು ದಾಖಲೆಗಳನ್ನ ಇಟ್ಕೊಳ್ಬೇಕು. ಈಗಂತೂ ಆರೋಗ್ಯದ ಮಟ್ಟ ಸುಧಾರಿಸಿದೆ, ಆರ್ಥಿಕ ಮಟ್ಟ ಸುಧಾರಿಸಿದೆ. ಮೊದಲೆಲ್ಲ 40ನೇ ವಯಸ್ಸಿನವರೇ 55-60 ಹಾಗೆ ಕಾಣೋರು. ಆದ್ರೆ ಈಗ 65-70 ವಯಸ್ಸಿಗೆ ಬಂದರೂ ಸಹ 45-50 ಹಾಗೆ ಕಾಣುವಂತ ಒಂದು ಜಮಾನದಲ್ಲಿ ನಾವಿದ್ದೇವೆ. ಹಾಗಾಗಿ ಸುಮ್ನೆ ನನ್ಗೆ 62 ವಯಸ್ಸು ನಡೀತಾ ಇದೆಪ್ಪ, ನನಗೆ ಇದು ಉಚಿತವಾಗಿ ಕೊಡಿ, ನನ್ಗೆ 62 ವಯಸ್ಸು, ಬಡ್ಡಿ ಜಾಸ್ತಿ ಕೊಡಿ ಬ್ಯಾಂಕ್ ನಲ್ಲಿ, ಈ ತರ ಎಲ್ಲ ಬಾಯಿ ಮಾತಿನಲ್ಲಿ ಕೇಳಿದ್ರೆ ಆಗೋದಿಲ್ಲ. ನಾನು ಹಿರಿಯ ನಾಗರಿಕ ವಯಸ್ಸಿಗೆ ಬಂದ ಕೂಡಲೇ ನಮ್ಮ ಜಿಲ್ಲೆಯಲ್ಲಿ ಮತ್ತು ಇರುವ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಅಂತ ಮಿನಿಸ್ಟ್ರಿಯಿಂದಾನೇ ನಡೆಯುವಂತಹ ಒಂದು ಇಲಾಖೆ ಇದೆ. ಆ ಇಲಾಖೆಗೆ ಹೋಗಿ ನಾವು ನಮ್ಮ ವಯಸ್ಸಿನ ದಾಖಲೆಯನ್ನ ತೋರಿಸಿ ಹಿರಿಯ ನಾಗರಿಕ ಎನ್ನುವ ಒಂದು ಐಡಿ ಕಾರ್ಡ್ ಅಂತ ಏನ್ ಹೇಳ್ತೀವಿ, ಒಂದು ಗುರುತಿನ ಚೀಟಿಯನ್ನ ಪಡೆಯಬೇಕಾಗಿರುತ್ತೆ. ಅದು ಇದ್ದರೇನೆ ನಮಗೆ ಮುಂದೆ ಎಲ್ಲ ಅನುಕೂಲಗಳು ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ. ಹಾಗನ್ಬಿಟ್ಟು ಎಲ್ಲ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿರೋ ವ್ಯಕ್ತಿ ಇದೊಂದು ಕಾರ್ಡ್ ಪಡೆಯಕ್ಕೆ ಜಿಲ್ಲೆಗೆ ಬರ್ಬೇಕೆ? ಇಲ್ಲ. ಅದು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಪ್ರತಿ ಕಡೆಯೂ ಈ ಸೌಲಭ್ಯವನ್ನು, ಈ ಒಂದು ಐಡಿ ಕಾರ್ಡ್, ಈ ಒಂದು ಗುರುತಿನ ಚೀಟಿಯನ್ನು ಕೊಡುವ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ನಾವು ಸರಿಯಾಗಿ ಅಲ್ಲಿಗೆ ಹೋಗಬೇಕು. ಅಕಸ್ಮಾತ್ ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗದಿದ್ದರೆ ಜಿಲ್ಲೆಗೆ ಬರುವ ಮೊದಲು ಅವರ ತಾಲೂಕಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಅಲ್ಲಿ ಸರಿಯಾದ ಮಾಹಿತಿ ಮತ್ತು ದಾಖಲೆ ಎರಡೂ ಸಿಗುತ್ತೆ. ಓಕೆ, ಈಗ ಫಸ್ಟ್ ನಮಗೆ ಸೀನಿಯರ್ ಸಿಟಿಸನ್ ಅನ್ನುವಂಥ ಒಂದು ಐಡೆಂಟಿ ಕಾರ್ಡ್ ಇದೆ, ಓಕೆನಾ? ಸೊ ಫಸ್ಟ್ಗೆ ನಮಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಅಂದ್ರೆ ಒಂದು ಸಾರಿಗೆ ಸೌಲಭ್ಯ ಆಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸೌಲಭ್ಯ ಆಗಿರ್ಬೋದು. ಸೊ ಯಾವ್ಯಾವ ಯೋಜನೆಗಳು ಹಿರಿಯ ನಾಗರಿಕರಿಗೆ ಅನುಕೂಲ ಆಗ್ತಾ ಇದೆ ಈ ಪ್ರಸ್ತುತ ಸಂದರ್ಭದಲ್ಲಿ? ಆಯ್ತು, ಈಗ ಹಿರಿಯ ನಾಗರಿಕರ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ ಮೊದಲಿಗೆ. ಹಲೋ, ನಮಸ್ತೆ. ಹಲೋ ಜ್ಯೋತಿ ಅವರೇ, ನಮಸ್ತೆ. ನಮಸ್ಕಾರ. ಹೇಳಿ ಮಾ, ಏನ್ ಪ್ರಶ್ನೆ ಇದೆ? ಮೇಡಮ್, ನಮ್ ತಂದೆ ತಾಯಿ ಇಬ್ರಿಗೂ ಅವರು ಹಿರಿಯ ನಾಗರಿಕರು ಅಂತ ಎಲ್ಲ ಸೆಲೆಕ್ಟ್ ಮಾಡಿದೆ, ಕಾರ್ಡ್ ಇದೆ. ಅವರಿಗೆ 3 ಜನ ಹೆಣ್ಮಕ್ಳು, ಗಂಡ್ಮಕ್ಳಿಂದ. ಅಟ್ ಪ್ರೆಸೆಂಟ್ ಇವತ್ತಿಗೆ ಅವ್ರ ಜೊತೆ ಹೆಣ್ಮಕ್ಳು ಯಾರು ಇರೋದ್ರಿಂದ ಅವ್ರಿಗೆ ಇನ್ಕಮ್ ಏನೂ ಇಲ್ಲ. ಅವ್ರ ಜೀವನಕ್ಕೆ ಗೌರ್ಮೆಂಟ್ ಇಂದ ಯಾವ ರೀತಿ ಸೌಲಭ್ಯ ಇದೆ ಮೇಡಮ್? ಓಕೆ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ, ಹಿರಿಯ ನಾಗರಿಕರಿಗೆ ಪಿಂಚಣಿ ವ್ಯವಸ್ಥೆ ಇದೆ, ಅಂದ್ರೆ ಪೆನ್ಷನ್ ಕೊಡುವ ವ್ಯವಸ್ಥೆ ಸರ್ಕಾರದಲ್ಲಿ ಇದೆ. ಅದನ್ನ ನೀವು ಈ ಒಂದು ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನ ಬಳಸಿಕೊಂಡು ನಿಮ್ಮ ತಾಲೂಕಿಗೆ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಕೆಲವು ದಾಖಲೆಗಳನ್ನ ಒದಗಿಸಿಕೊಟ್ಟರೆ ಮತ್ತು ಕೆಲವು ಅರ್ಜಿಗಳನ್ನ ತುಂಬಿಸಿದರೆ ಈ ಒಂದು ಪಿಂಚಣಿ ಸೌಲಭ್ಯ ಬರುತ್ತೆ. ಹಾಗೆಯೇ ಸರ್ಕಾರದಿಂದ 2 ವಿಧದ ಆರೋಗ್ಯ ವಿಮೆ ಇದೆ. ಒಂದು, ಪ್ರೀಮಿಯಂ ಕಟ್ಟಲು ಸಾಧ್ಯ ಇರುವಂತಹ ಆರ್ಥಿಕ ಸಬಲರಿಗೆ ಕೊಡುವಂತಹ ಆರೋಗ್ಯ ವಿಮೆ ಇದೆ. ಮತ್ತೊಂದು, ಪ್ರೀಮಿಯಂ ಕಟ್ಟಲು ಸಾಧ್ಯ ಆಗದೇ ಇರುವವರಿಗೆ ಉಚಿತವಾಗಿ ಕೊಡುವಂತಹ ಆರೋಗ್ಯ ವಿಮೆ, ಆಯುಷ್ಯಮಾನ್ ಅಂತ ನಾವೆಲ್ಲ ಕೇಳಿರ್ತೀವಿ, ಆರೋಗ್ಯ ವಿಮೆ ಇದೆ. ಅದರ ಒಂದು ಸವಲತ್ತನ್ನ ನಾವು ತಹಸೀಲ್ದಾರ್ ಆಫೀಸಿನಲ್ಲಿ ಪಡೆದುಕೊಳ್ಳಬಹುದು. ಅದಕ್ಕೆಲ್ಲ ನಾವು ಕೆಲವು ದಾಖಲೆಗಳನ್ನು ಕೊಟ್ಟು ಅರ್ಜಿಗಳನ್ನ ತುಂಬಿಸಬೇಕಾಗಿರುತ್ತೆ. ಹಾಗೆಯೇ ಆ ಹಿರಿಯ ನಾಗರಿಕರಿಗೆ ದೈಹಿಕ ಸಮಸ್ಯೆಗಳು ಇದ್ದರೆ ಅವುಗಳಿಗೆ ಬೇಕಾದಂತಹ ಸಾಧನಗಳನ್ನು ಒದಗಿಸಿಕೊಡುವಂತಹ ಸೌಲಭ್ಯ ನಮ್ಮಲ್ಲಿ ಇದೆ. ಬಹುಪಾಲು ಮಟ್ಟಿಗೆ ಹಿರಿಯರು ಅದನ್ನ ಒತ್ತಾಯ ಪೂರ್ವಕವಾಗಿ ಕೇಳದೆ ಇರುವುದರಿಂದ ಎಷ್ಟೋ ಜನ ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಕೆಲವರಿಗೆ ನಡೆಯೋದಕ್ಕೆ ಸಮಸ್ಯೆ ಇರುತ್ತೆ, ಅವರಿಗೆ ಊರುಗೋಲು ಮತ್ತು 4 ಕಾಲುಗಳುಳ್ಳ ಒಂದು ಸ್ಟ್ರೆಚಸ್ ಏನಿರುತ್ತೆ ಹಿಡ್ಕೊಂಡು ನಡಿಲಿಕ್ಕೆ, ವಾಕರು. ಮತ್ತೆ ಕೆಲವರಿಗೆ ಒಂದು ಕಾಲು ಉದ್ದ, ಒಂದು ಕಾಲು ಚಿಕ್ಕದು ಆಗ್ಬಿಟ್ಟಿರುತ್ತೆ. ವಯಸ್ಸಾದ್ಮೇಲೆ ದೇಹ ಬಾಗಿ, ಬೆನ್ನು ಮೂಳೆ ಬಾಗಿ, ಒಂದು ಕಾಲು ಸ್ವಲ್ಪ ಉದ್ದ ಇರುತ್ತೆ, ಒಂದು ಕಾಲು ಚಿಕ್ಕದಿರುತ್ತೆ. ಅದಕ್ಕಾಗಿ ಬೇಕಾದಂತಹ ಚಪ್ಪಲಿಗಳು, 2 ಒಂದೇ ಸಮವಾದಂತಹ ಚಪ್ಪಲಿಗಳು. ಕಿವಿ ಮಂದ ಆಗಿದ್ರೆ ಅದಕ್ಕೆ ಬೇಕಾದಂತಹ ಸಾಧನ, ಕಿವಿ ಹಿಯರಿಂಗ್ ಏಡ್ ಅಂತ ಏನ್ ಹೇಳ್ತೀವಿ ಅದು. ಮತ್ತು ಕಣ್ಣಿಗೆ ಚಶ್ಮಾ ಅಂತೂ ಬೇಕೇ ಬೇಕು, ಕನ್ನಡಕ. ಆ ಕನ್ನಡಕವನ್ನು ಒದಗಿಸಿಕೊಡುವಂತಹ ವ್ಯವಸ್ಥೆ, ಇದೆಲ್ಲವನ್ನು ನಾವು ಸರ್ಕಾರದಲ್ಲಿ ತಹಸೀಲ್ದಾರ್ ಆಫೀಸ್ನಲ್ಲಿ ಆ ಹಿರಿಯ ನಾಗರಿಕರು, ಇವಾಗ ಜ್ಯೋತಿ ಅವರು ಫೋನ್ ಮಾಡಿದ್ರಲ್ಲ, ಅವರು ಪಡೆದುಕೊಳ್ಬಹುದು. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಅವರು ತುಂಬಾ ಹೇಳಿ ನನ್ನ ಗಮನಕ್ಕೆ ಬಂದ ವಿಷಯ ಅಂದ್ರೆ ಅವರಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಯಾರು ಇವ್ರ ಜೊತೆ ಇಲ್ಲದೆ ಇರೋದ್ರಿಂದ ಇವರಿಗೆ ಹಣ ಇಲ್ಲ. ಒಂದು ಗಮನಿಸಿ, ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 144ರ ಅಡಿಯಲ್ಲಿ ಮಕ್ಕಳು ಯಾವುದೇ ಊರಿನಲ್ಲಿರಲಿ, ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ, ನಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಾಗಿರಲಿ ಅಥವಾ ನಾವು ಕಾನೂನು ರೀತಿಯಲ್ಲಿ ದತ್ತು ತೆಗೆದುಕೊಂಡ ಮಗುವಾಗಿರಲಿ, ಇವರೆಲ್ಲರಿಗೂ ಒಂದು ಜವಾಬ್ದಾರಿ ಇರುತ್ತೆ. ನಾವು ಯಾವುದೇ ಊರು, ಯಾವುದೇ ದೇಶ, ಎಲ್ಲೇ ಇದ್ದರೂ ನಮ್ಮ ತಂದೆ ತಾಯಿಗಳು ಹಿರಿಯ ನಾಗರಿಕರಾಗಿ ಅವರು ಎಲ್ಲೇ ಇದ್ದರೂ ಅವರನ್ನು ಘನತೆಯುತ ಮರ್ಯಾದಸ್ಥ ಬಾಳ್ವೆಗೆ ಅನುಕೂಲ ಮಾಡಿಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಹಾಗಾಗಿ ಹೆಣ್ಮಕ್ಳು ನಮ್ಮನ್ನ ಸಾಕಕ್ಕಾಗಲ್ಲ, ನಮ್ಮ ಒಂದು ಪದ್ಧತಿಯಲ್ಲಿ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ತಾರಲ್ಲ,
ಹಾಗಲ್ಲ, ಆಸ್ತಿಯಲ್ಲಿ ಸಮನಾದ ಹಕ್ಕು ನಮಗೆ ಬೇಕೆಂದರೆ ಜವಾಬ್ದಾರಿಯಲ್ಲಿ ಸಮನಾದ ಭಾಗವಹಿಸುವಿಕೆ ನಮ್ಮಿಂದ ನಿರೀಕ್ಷೆ ಮಾಡುತ್ತೆ ಕಾನೂನು. ಹಾಗಾಗಿ ಹೆಣ್ಣು ಮಕ್ಕಳು ತಂದೆ ತಾಯಿಗಳಿಗೆ ಹಣ ಸಹಾಯ ಅವರು ಕರ್ಕೊಂಡೋಗಿ ಇಟ್ಕೊಳ್ಳಕ್ಕಾಗದೇ ಇದ್ರೆ ಕಡೆ ಪಕ್ಷ ಇವ್ರಿಗೊಂದು ಒಳ್ಳೆ ಬಾಡಿಗೆ ಮನೆಯನ್ನು ಮಾಡಿಕೊಟ್ಟು ಬಾಡಿಗೆ ಕೊಡುವುದು, ಅಥವಾ ತಿಂಗಳಿಗೆ ದಿನಸಿಯನ್ನು ತಂದು ಹಾಕುವುದು, ಅವರ ಆರೋಗ್ಯದ ಖರ್ಚನ್ನು ವಹಿಸಿಕೊಳ್ಳುವುದು. ಈ ರೀತಿಯಾಗಿ ಅವರು ಮನೆಯಿಂದ ನಿರ್ಗತಿಕರಾಗಿ ಹೊರಗಡೆ ಹೋಗದೆ ಇರುವಂತಹ ಒಂದು ಪರಿಸ್ಥಿತಿಗೆ ಅವರನ್ನ ಒಡ್ಡದೆ ಚೆನ್ನಾಗಿ ಮರ್ಯಾದೆಯಾಗಿ ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಮಾಡ್ಕೊಡ್ಬೇಕು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಬಾಬುರಾವ್ ಕುಲಕರ್ಣಿ ಅಂತ ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಹೇಳಿ ಸರ್. ಹಿರಿಯ ನಾಗರಿಕರಿಗೆ ಎಲ್ಲ ಆಸ್ಪತ್ರೆಯೂ ಕೂಡ ಉಚಿತವಾದ ಸೌಲಭ್ಯ ಇರುತ್ತದೆ. ಹಲೋ ಹಲೋ, ಹೇಳಿ ಸರ್. ಹಿರಿಯ ನಾಗರಿಕರಿಗೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತವಾದ ವೈದ್ಯಕೀಯ ಚಿಕಿತ್ಸೆ ಲಭಿಸುತ್ತದೆ. ಓಕೆ, ಸೊ ಉಚಿತವಾಗಿ ಆರೋಗ್ಯ ಸೌಲಭ್ಯಗಳು ಸಿಗುತ್ತಾ ಅಂತ ಹೇಳಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸರ್. ಇಲ್ಲ, ಇದು ಮೊದಲೇ ಎಲ್ಲಾ ಹಿರಿಯ ನಾಗರಿಕರಿಗೂ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಉಚಿತವಾದ ವೈದ್ಯಕೀಯ ಸಹಾಯ ಸಿಗುತ್ತದಾ ಎನ್ನುವುದು ನಿಮ್ಮ ಪ್ರಶ್ನೆ. ಖಂಡಿತ ಇಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ಖಾಸಗಿ ಆಸ್ಪತ್ರೆಗಳು ಸರ್ಕಾರದಿಂದ ನಿಯೋಜಿತಗೊಂಡು ಆ ಒಂದು ಆರೋಗ್ಯ ವಿಮೆಯನ್ನು ತೆಗೆದುಕೊಳ್ಳಲು ಸರ್ಕಾರದ ಪರ್ಮಿಷನ್ ತಗೊಂಡಿರುತ್ತೋ, ಸರ್ಕಾರ ಒಪ್ಪಿಗೆ ಕೊಟ್ಟಿರುತ್ತೋ ಅಂತಹ ಆಸ್ಪತ್ರೆಗಳಲ್ಲಿ ಮಾತ್ರ ಹಿರಿಯ ನಾಗರಿಕರು, ನಾನು ಆಗ್ಲೇ ಹೇಳಿದೆ ನೋಡಿ, ಎರಡು ರೀತಿಯಾದಂತಹ ಆರೋಗ್ಯ ವಿಮೆ. ಒಂದು ಸರ್ಕಾರವೇ ಉಚಿತವಾಗಿ ಕೊಡುವ ಆರೋಗ್ಯ ವಿಮೆ, ಇನ್ನೊಂದು ಸಬಲರಾದ ಹಿರಿಯ ನಾಗರಿಕರು ಪ್ರೀಮಿಯಂ ಕಟ್ಟುವುದರ ಮೂಲಕ ತೆಗೆದುಕೊಂಡಿರ್ತಕ್ಕಂತಹ, ಅಂದ್ರೆ ಸರ್ಕಾರದಿಂದ ತೆಗೆದುಕೊಂಡಿರ್ತಕ್ಕಂತಹ ಆರೋಗ್ಯ ವಿಮೆ. ಪ್ರೈವೇಟ್ ಖಾಸಗಿ ಆರೋಗ್ಯ ವಿಮೆಗಳು ಬೇಕಾದಷ್ಟು ಇದೆ. ಕೆಲವು 60 ವರ್ಷ 65 ವರ್ಷದವರೆಗೂ ಕೊಡ್ತಾರೆ. ಆದ್ರೆ ಬಹುಪಾಲು ಖಾಸಗಿ ಆರೋಗ್ಯ ವಿಮೆಯವರು 60 ವಯಸ್ಸಾದ ತಕ್ಷಣ ಆರೋಗ್ಯ ವಿಮೆಯನ್ನು ಕೊಡುವುದನ್ನು ನಿಲ್ಲಿಸ್ಬಿಡ್ತಾರೆ. ಅಂದ್ರೆ 60 ವರ್ಷದ ಒಳಗೆ ನಾವೇನಾದ್ರೂ ಆರೋಗ್ಯ ವಿಮೆ ಮಾಡ್ಕೊಂಡಿದ್ರೆ ಅದು ಮುಂದುವರ್ಕೊಂಡು ಹೋಗುತ್ತೆ ಹೊರತು 60ನೇ ವಯಸ್ಸಲ್ಲಿ ನಾವು ಹೊಸದಾಗಿ ಯಾವುದಾದ್ರೂ ಖಾಸಗಿ ಆರೋಗ್ಯ ವಿಮೆ ಮಾಡಿಸ್ತೀವಿ ಅಂದ್ರೆ ಬಹುಪಾಲು ಆರೋಗ್ಯ ವಿಮಾ ಕಂಪನಿಗಳು ಒಪ್ಪೋದಿಲ್ಲ. ಆದರೆ ಈ ಎಲ್ಲ ವಿಷಯವನ್ನು ಗಮನಿಸಿಯೇ ಸರ್ಕಾರ ಸೆಪ್ಟೆಂಬರ್ 1, 2024 ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂತು. ಅದೇನು ಅಂದ್ರೆ ಈವನ್ 70 ವರ್ಷ ಆಗಿರೋ ಹಿರಿಯ ನಾಗರಿಕರು ಸಹ ಹೊಸದಾಗಿ ಆರೋಗ್ಯ ವಿಮೆಯನ್ನ ಸರ್ಕಾರದ ಮೂಲಕ ತೆಗೆದುಕೊಳ್ಳಬಹುದು ಅಂತ. ಈ ನಿಟ್ಟಿನಲ್ಲಿ ಉಚಿತವಾಗಿ ಕೊಡುವ ಆರೋಗ್ಯ ವಿಮೆ ಮತ್ತು ಪೇ ಮಾಡಿ ದುಡ್ಡು ಕೊಟ್ಟು ಪಡೆದುಕೊಂಡಂತಹ ಆರೋಗ್ಯ ವಿಮೆಯನ್ನ, ಈ ಎರಡು ಆರೋಗ್ಯ ವಿಮೆಗಳಲ್ಲಿ ಯಾವುದಾದರೂ ಒಂದನ್ನು ಆ ಖಾಸಗಿ ಆಸ್ಪತ್ರೆಯು ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡಿದ್ರೆ ಅಂತಹ ಆಸ್ಪತ್ರೆಯಲ್ಲಿ ಉಚಿತವಾದ ಸರ್ವಿಸು ಸಿಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಹಿರಿಯ ನಾಗರಿಕರಿಗೆ ಇದರ ಬಗ್ಗೆ ಮಾಹಿತಿ ಇರಲ್ಲ. ಪಾಪ ಅವರು ಯಾವುದೋ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಬಿಲ್ 2 ಲಕ್ಷ 3 ಲಕ್ಷ ಅಂತ ಬಂದಾಗ ಪಾಪ ಅವರು ಆಸ್ಪತ್ರೆಯಲ್ಲೇ ನಮ್ಮ ಪ್ರಾಣ ಹೋಗ್ಲಿ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾರೆ, ದುಡ್ಡಿರೋದಿಲ್ಲ. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಎಲ್ಲಾ ಖಾಸಗಿಯವರು ನಮಗೆ ಉಚಿತವಾಗಿ ಸೇವೆಯನ್ನ ಕೊಡಬೇಕು ಅನ್ನೋದಕ್ಕೆ ಬಾಧ್ಯಸ್ಥರಲ್ಲ. ಯಾರು ಈ ಆರೋಗ್ಯ ವಿಮೆಗೆ ಸರ್ಕಾರದಿಂದ ಅನುಮೋದನೆಯನ್ನ ಪಡ್ಕೊಂಡಿರ್ತಾರೋ ಅವರು ಮಾತ್ರ ಉಚಿತ ಮತ್ತು ಕಡಿಮೆ ಹಣ ಪಡೆದು ಕೊಡುವಂತಹ ಸೇವೆ ಕೊಡೋದಕ್ಕೆ ಜವಾಬ್ದಾರರಾಗಿರ್ತಾರೆ. ಓಕೆ, ಧನ್ಯವಾದಗಳು ಸರ್. ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಉಷಾ ಅಂತ ಹೇಳಿ ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ಹಲೋ, ನಮಸ್ತೆ ಉಷಾ ಅವರೇ, ಹೇಳಿ. ನಮಸ್ಕಾರ. ಹೇಳಿ. ನಿಮ್ಮ ಲೇಖನಗಳ ಆಂದೋಲನ ಪತ್ರಿಕೆಯಲ್ಲಿ ಓದ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ನಮ್ಗೆಲ್ಲ ತಿಳುವಳಿಕೆ ಜ್ಞಾನ ಮೂಡಿಸ್ತಿದ್ದೀರಾ ಮೇಡಮ್. ಥ್ಯಾಂಕ್ ಯು. ತುಂಬಾ ಸಂತೋಷ. ಥ್ಯಾಂಕ್ ಯು. ಈಗ ದಾರಿನಲ್ಲಿ ಹೋಗ್ತಾಗ ವಯಸ್ಸಾದವರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ವ್ಯಾಪಾರದಲ್ಲಿ ಮಾಡ್ತಾ ಇರ್ತಾರೆ. ಆ ಬೀದಿಗೆ ಯಾರ್ಯಾರೋ ಅವ್ರಿಗೆ ಊಟ ತಿಂಡಿ ಕೊಟ್ಟು ಸರ್ಕಾರ ಕೊಟ್ಟಿರ್ತಾರೆ. ಇಂಥವ್ರನ್ನ ನೋಡಿದ್ರೆ ಇವರಿಗೆ ಹಿರಿಯ ನಾಗರಿಕ ಬಗ್ಗೆ ತಿಳುವಳಿಕೆ ಇದೆಯೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇಂಥವ್ರನ್ನ ನಾವು ಈ ತರ ಇದಾರೆ ಅಂತ ಯಾರಿಗಾದ್ರು ಹೇಳಿದ್ರೆ ಇವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾರ, ಅಥವಾ ನಾವೇ ಅಂತವ್ರನ್ನ ಕರ್ಕೊಂಡು ಹೋಗ್ಬೇಕಾ? ಓಕೆ, ಆಯ್ತು. ಈಗ ನಾನು ಆಗ್ಲೇ ಮೊದಲು ಶುರು ಮಾಡಿದಾಗ ಹೇಳಿದೆ, ಆರೋಗ್ಯದ ಗುಣಮಟ್ಟದಲ್ಲಿ ಹೆಚ್ಚುವರಿ ಕಂಡಿರೋದ್ರಿಂದ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚಾಗಿದೆ. ರಿಟೈರ್ ಆಗ್ಬಿಟ್ಟು ಎಷ್ಟೋ ಜನ ನಾವು ನೋಡ್ತೀವಿ ರಸ್ತೆಗಳಲ್ಲಿ ಒಂದು 10 ಸಿಬೆಕಾಯಿ ಇಟ್ಕೊಂಡು ಮಾರ್ತಾ ಇರ್ತಾರೆ ಒಂದ್ ವಯಸ್ಸಾದ ಹೆಂಗ್ಸು. ನಾವ್ ಯೋಚನೆ ಮಾಡ್ತೀವಿ, ಇದೆಷ್ಟು ಮಾರೋದ್ರಿಂದ ಇವ್ರ ಜೀವನ ಆಗತ್ತಾ ಪಾಪ, ಅಥವಾ ಏನೋ ಒಂದಿಷ್ಟು ಹೂವನ್ನ ಸರ್ಕಲ್ ಅಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ, ಅರೆ ಇಷ್ಟು ಮಾರೋದ್ರಿಂದ ಇವ್ರ ಜೀವನ ಆಗತ್ತಾ? ಅಲ್ಲ, ನಾವು ಒಂದು ಅರ್ಥ ಮಾಡ್ಕೋಬೇಕು. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವ ಹಿರಿಯ ನಾಗರಿಕರಂತ ಅಂತೆ ನಮ್ಮ ಕಣ್ಣಿಗೆ ಕಾಣುವ ವ್ಯಕ್ತಿಗಳೆಲ್ಲರೂ ಹೊಟ್ಟೆಗೆ ದಿಕ್ಕಿಲ್ಲದೆ, ಕುಟುಂಬವಿಲ್ಲದೆ, ಮನೆಯಲ್ಲಿ ಯಾರು ಗತಿ ಇಲ್ಲದೆ ಅಲ್ಲಿ ಕೂತಿದ್ದಾರೆ, ವ್ಯಾಪಾರ ಮಾಡ್ತಿದ್ದಾರೆ ಅಂತ ನಾವು ತಿಳಿದುಕೊಳ್ಳುವುದೇ ತಪ್ಪು. ಎಷ್ಟೋ ಜನ ತಮ್ಮ ದೈಹಿಕ ಶಕ್ತಿಯ ವ್ಯಯ ಮಾಡ್ಲಿಕ್ಕೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಆದ್ರಿಂದ ಅವ್ರು ನೋಡಿ, ಒಂದ್ ದಿನಕ್ಕೆ ಒಂದು 5 ಮಾರ್ ಮಾರ್ಬಿಟ್ರೆ ಒಂದು ತಿಂಗಳಾದ್ರೂ ಯಾರ ಹೊಟ್ಟೆಯೂ ತುಂಬೋದಿಲ್ಲ. ಯಾಕಂದ್ರೆ 5 ಮಾರ್ಗೆ ಹಾಕ್ಬೇಕಾಗಿರೋ ದುಡ್ಡೇ ಬಂಡವಾಳವೇ ಅವ್ರಿಗೆ ಬಂದಿರಲ್ಲ. ಅದರಿಂದ ಅವರೆಲ್ಲರೂ ನಿರ್ಗತಿಕರು ಅಂತ ಒಂದು ತೀರ್ಮಾನಕ್ಕೆ ನಾವು ಬರುವುದು ತಪ್ಪಾಗತ್ತೆ. ಹಾಗಂತ ಅವರೆಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ ಅಂತ ಬಹಳ ನಿರ್ಲಕ್ಷ್ಯತೆಯಿಂದ ನಾವು ನಡೆದಾಡೋದು ಕೂಡ ತಪ್ಪಾಗತ್ತೆ. ಇದೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಬೇಕು. ಮತ್ತು ಮುಖ್ಯವಾಗಿ ಎಲ್ಲ ವೈದ್ಯರು ಹೇಳುವುದು, ಹಿರಿಯ ನಾಗರಿಕರಿಗೆ ಊಟ ಬೇರೆಯ ವ್ಯವಸ್ಥೆಗಳಿಗಿಂತ
ಮಾತು ಸಾಂಗತ್ಯ, ಯಾರೋ ಒಬ್ರು ಕುತ್ಕೊಂಡು ಮಾತಾಡಿದ್ರೆ ಅವರಿಗೆ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ. ಈ ರೀತಿಯಾಗಿ ನಮ್ಗೆ ಅನುಮಾನ ಬಂದಾಗ, ಏನಜ್ಜಿ ಏನು ಕಡಲೆಕಾಯಿ ಮಾಡ್ತಾ ಇದೆಯಾ, ಎಷ್ಟಾಗುತ್ತೆ ಒಂದಿನಕ್ಕೆ ಅಂತ ಹೀಗೆ ಮಾತಾಡೋದ್ರಲ್ಲಿ ಏನು ತಪ್ಪು ಇಲ್ಲ. ಅವರುಗಳು ಸಹ ಮಾತಾಡ್ತಾರೆ. ಮಾತಿನಲ್ಲಿ ನಮ್ಗೆ ಗೊತ್ತಾಗತ್ತಲ್ವಾ ಅವ್ರು ಉಳ್ಳವರು ಉಳ್ಳದೇ ಇರೋರು ಅಂತ. ಆಗ ನಾವು ಅವರು ನಿಜವಾಗ್ಲೂ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ಅನಿಸಿದರೆ ಹಿರಿಯ ನಾಗರಿಕರ ಸಹಾಯವಾಣಿಗೆ, ಬಹುಶಃ ಈ ಕಾರ್ಯಕ್ರಮದ ಕೊನೆಯಲ್ಲಿ ಹಾಕ್ತಾರೆ ಅನ್ಸುತ್ತೆ, ಹಿರಿಯ ನಾಗರಿಕರ ಸಹಾಯವಾಣಿಗೆ ಫೋನ್ ಮಾಡಿದರೆ, ನಮ್ಮಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯಿದೆಯ ಪ್ರಕಾರ ಸರ್ಕಾರವು ಉಚಿತ ವೃದ್ಧಾಶ್ರಮಗಳನ್ನು ನಡೆಸಬೇಕು ಅನ್ನುವ ಕಾನೂನಿದೆ. ಅದರ ಪ್ರಕಾರ ಅವರು ಆ ವೃದ್ಧಾಶ್ರಮದಲ್ಲಿ ಅವರಿಗೆ ಆಶ್ರಯ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅಥವಾ ಕೆಲವರು ಕುಟುಂಬದವರು ನಮ್ಗೆ ಅರ್ಹತೆ ಇಲ್ಲ ಅಂತಾನೋ ಅಥವಾ ಅವರೊಡನೆ ವೈಮನಸ್ಯಕತೆ ಇದೆ ಅಂತಾನೋ ಅವರನ್ನ ಮನೆಯಿಂದ ಈಚೆ ಹಾಕಿ ನಿರ್ಗತಿಕರನ್ನಾಗಿ ಮಾಡಿಬಿಟ್ಟಿದರೆ ಅದೊಂದು ಶಿಕ್ಷಾರ್ಹ ಅಪರಾಧ. ನಮ್ಗೆ ಸಾಮರ್ಥ್ಯ ಇರಲಿ ಇಲ್ಲದಿರಲಿ ತಂದೆ ತಾಯಿಯನ್ನ, ಗಂಡನಾದವನು ಹೆಂಡತಿ ಮಕ್ಕಳನ್ನ ಸಾಕುವುದು ಕಾನೂನು ಕೊಟ್ಟಿರುವ ಒಂದು ಜವಾಬ್ದಾರಿ, ಕರ್ತವ್ಯ. ಹಾಗಾಗಿ ಅವರನ್ನ ನಾವು ಬೀದಿಗೆ ಹಾಕುವ ಹಾಗಿಲ್ಲ. ನಮ್ಮ ಕೈಲಿ ನೋಡ್ಕೊಳಕ್ಕಾಗದೇ ಇದ್ರೆ ಸರ್ಕಾರ ನಡೆಸುವ ವೃದ್ಧಾಶ್ರಮಕ್ಕೆ ನಾವು ಅವರನ್ನ ಸೇರಿಸಬಹುದು. ಒಮ್ಮೆ ಅದೇನು ಮಾಡದೆ ಬೀದಿಗೆ ಹಾಕಿದ್ದಾರೆ ಅಂದ್ರೆ ಅವರನ್ನೂ ಸಹ ಈ ಸರ್ಕಾರದ ಕಡೆಯಿಂದ, ಪೊಲೀಸಿನ ಕಡೆಯಿಂದ ಪತ್ತೆ ಹಚ್ಚಿಸಿ ಅಂಥ ಮಕ್ಕಳಿಗೆ ಅಥವಾ ಕುಟುಂಬಸ್ಥರಿಗೆ, ಇವರ ವಾರಸುದಾರರು ಯಾರು ಇರ್ತಾರೋ ಅವರಿಗೆ ಶಿಕ್ಷೆ ಆಗುವಂತಹ ಅವಕಾಶಗಳು ನಮ್ಮ ಕಾನೂನಿನಲ್ಲಿದೆ. ಹಾಗಾಗಿ ಮೊದಲು, ಆಮೇಲೆ ಎಷ್ಟೋ ಜನ ಏನನ್ಬಿಡ್ತಾರೆ ಗೊತ್ತಾ, ಈ ವಯಸ್ಸಲ್ಲಿ ನಿಮ್ಗೆ ಯಾಕ್ರಿ ಬಸ್ಸಲ್ಲಿ ಹೋಗೋತಾರ, ಯಾರೋ ಪಾಪ ಹಿರಿಯ ನಾಗರಿಕರು ಬಸ್ ಹತ್ತಕ್ಕೆ ಶ್ರಮ ಪಡ್ತಾ ಇರ್ತಾರೆ, ಆ ಕಡೆಯಿಂದ ಇನ್ಯಾವುದೋ ಒಂದು ಗಾಡಿ ರೊಯ್ ಅಂತ ಬೀಸ್ಕೊಂಡು ಬಂದ್ಬಿಡುತ್ತೆ. ಅವ್ರಿಗೆ ಗಾಬರಿಯಾಗಿ ಅವರು ಒದ್ದಾಡಿದ್ರೆ ಎಷ್ಟೋ ಸಲ ನಾವೇ ರಸ್ತೆಗಳಲ್ಲಿ ಕೇಳಿದೀವಿ, ಈ ವಯಸ್ಸಲ್ಲಿ ನಿಮ್ಗೆ ಯಾಕ್ರಿ ಸಾಯೋ ಬುದ್ಧಿ, ಅಥವಾ ಏನ್ರಿ ನಮ್ಮ ಜೈಲಿಗೆ ಕಳಿಸ್ಬೇಕು ಅಂತಿದ್ದೀರಾ, ಹೀಗೆಲ್ಲ ಒರಟಾಗಿ ಮಾತಾಡ್ತೀವಿ. ಅಲ್ಲ, ಹಿರಿಯ ನಾಗರಿಕರು 60 ವರ್ಷ ಆಯ್ತು ಅಂದ್ರೆ ಮನೇಲಿ ಕೂತ್ಕೊಂಡು ಅಥವಾ ಅವ್ರು ಯಾವುದೇ ಕೆಲಸ ಮಾಡಬಾರ್ದು, ಅವರನ್ನ ತಡಿಬೇಕು ಅಂತ ಯಾವ ಕಾನೂನು ಹೇಳಿಲ್ಲ. ಅಥವಾ ಕಾನೂನು ಒಂದೇ ಅಲ್ಲ, ನಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲೂ ನಮ್ಮ ಧಾರ್ಮಿಕ ಜವಾಬ್ದಾರಿಯಲ್ಲೂ ಹಿರಿಯ ನಾಗರಿಕರಾದ ತಕ್ಷಣ ಅವ್ರನ್ನ ಮನೇಲಿ ಕೂರಿಸ್ಬಿಟ್ಟು ಊಟ ಹಾಕ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಎಲ್ಲಿವರೆಗೆ ಸಾಧ್ಯವೋ ಅವರು ಯಾವುದೋ ಒಂದು ಒಳ್ಳೆಯ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಸಾಧ್ಯವಾಗದಿದ್ದಾಗ ನಾವು ಸಾಕೋಣ. ನಾವು ಸಾಕಲು ನಮಗೆ ಸಾಮರ್ಥ್ಯ ಇಲ್ಲದಿದ್ದರೆ ಸರ್ಕಾರದ ನೆರವು ತೆಗೆದುಕೊಂಡು ನಾವು ಸಾಕುವಂತ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಓಕೆ ಮೇಡಮ್, ಈಗ ಸಾಕಷ್ಟು ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಈಗ ಎಷ್ಟೋ ಜನಕ್ಕೆ ಒಂದು ಹೊಸದಾಗಿ ಏನೋ ಒಂದು ಚೇಂಜಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಕ್ ಸಾಲಗಳಿಗೆ ಸಂಬಂಧಪಟ್ಟಂತೆ ಬಡ್ಡಿ ಏನು ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಎನ್ನುವಂತ ಒಂದು ವಿಚಾರ ಓಡಾಡ್ತಾ ಇದೆ. ಸೊ ಬಹಳಷ್ಟು ಜನ ಅದನ್ನ ತಿಳ್ಕೊಳ್ಳೋಕೆ ಬಹಳ ಕ್ಯೂರಿಯಸ್ ಆಗಿರ್ತಾರೆ. ಯಾಕಂದ್ರೆ ಪೆನ್ಷನ್ ಬಂದಿರುವಂತಹ ಹಣ ಅಥವಾ ತಾವು ಸೇವಿಂಗ್ಸ್ ಮಾಡಿರುವಂತಹ ಹಣವನ್ನ ಸೊ ಬ್ಯಾಂಕ್ಗಳಲ್ಲೋ ಪೋಸ್ಟ್ ಆಫೀಸ್ಗಳಲ್ಲೋ ಇಟ್ಟಿರ್ತಾರೆ. ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಸುಶೀಲಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಸುಶೀಲಾ ಅವರೇ. ಹಲೋ, ನಮಸ್ತೆ ಮಾ, ಹೇಳಿ ಮಾ, ಏನ್ ಪ್ರಶ್ನೆ ಇದೆ? ಇವಾಗ ನಾವು 6 ಜನ ಇತ್ತು, ಅದ್ರೊಳಗೆ ನೆಟ್ವರ್ಕ್ ಇರೋ ಒಂದ್ ಜಾಗಕ್ಕೆ ಮಾತಾಡಿ, ಹೊರಗಡೆ ಬನ್ನಿ, ಕೇಳಿಸ್ತಾ ಇಲ್ಲ, ಕಟ್ ಆಗ್ತದೆ. ಹಾ ಹೇಳಿ. ನಮ್ ತಾಯಿನ ಯಾರು ಗುರ್ತಿ ಮಾಡ್ತಿಲ್ಲ. ಹಾ, 6 ಜನ ಹಾ, ಆಮೇಲೆ ಕೊಟ್ಟರು. ನಾನು ಹಚ್ಚಿಬೇಕು, ಮಕ್ಕಳು ಹಚ್ಚಿಬೇಕು ಅಂತ ಇದು ಮಾಡ್ತಾರೆ, ಮಾಡ್ತಾರೆ. ಸರಿ, ಸಾರಿ ಮಾ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸೊ ಅವ್ರ ತಾಯಿ 6 ಜನ ಮಕ್ಕಳಿದ್ದಾರೆ. ಆಸ್ತಿ ಯಾರು ನೋಡ್ಕೊಂಡಿಲ್ವಂತೆ, ಸತ್ತೋದ್ಮೇಲೆ ಆಸ್ತಿ ಬೇಕು ಅಂತ ಹೇಳಿ ಬರ್ತಾ ಇದಾರಂತೆ. ಸೊ ಒಬ್ರತ್ರ ಇವ್ರು ನೋಡ್ಕೊಂಡಿರೋರು ಇವ್ರ ಹತ್ರ ನಮ್ ತಾಯಿ ಆಸ್ತಿ ಬೇಕು ಅಂತ ಹೇಳಿ ಬರ್ತಿದಾರಂತೆ. ಸೊ ಹಿಂಗೆ ಅಂದ್ರೆ ಏನಂದ್ರೆ ಇನ್ನೊಂದೆರಡು ವಿಷಯಗಳು ಸ್ಪಷ್ಟ ಆಗಿದ್ರೆ ಬಹುಶಃ ಸರಿಯಾಗಿ ಉತ್ತರ ಕೊಡ್ತಾರೆ. 6 ಜನ ಮಕ್ಕಳು, ಒಬ್ರು ಮಾತ್ರ ತಾಯಿನ ನೋಡ್ಕೊಂಡಿದ್ದಾರೆ, ಮಿಕ್ಕದವ್ರು ಯಾರು ನೋಡ್ಕೊಂಡಿಲ್ಲ, ಬಟ್ ಆಸ್ತಿ ಬೇಕು ಅಂತ ಬಂದಿದ್ದಾರೆ. ಈಗ ನೋಡಿ, ಅವ್ರ ತಾಯಿಯವರು ವಿಲ್ ಮಾಡಿಟ್ಟಿದ್ರಾ, ವಿಲ್ ಮಾಡಿಲ್ವಾ, ಅವರ ಸ್ವಯಾರ್ಜಿತ ಆಸ್ತಿನ ಅಥವಾ ಪಿತ್ರಾರ್ಜಿತ ಆಸ್ತಿನ, ಈ ಎಲ್ಲ ಮಾಹಿತಿಗಳು ನಮಗ್ ಸಿಕ್ಕದೆ ನಾನೊಬ್ಬ ನೋಡ್ಕೊಂಡಿದ್ದೀನಿ. ಈಗ ಎಷ್ಟೋ ಸಲ ಏನಾಗತ್ತೆ ಅಂದ್ರೆ, ಪಾಪ ಇವ್ರ ಕೇಸ್ನಲ್ಲಿ ಏನ್ ತೊಂದರೆ ಇದೆಯೋ ಅದನ್ನ ಚೂರು ಸ್ಪಷ್ಟ ಆಗಿದ್ರೆ ಒಳ್ಳೆಯ ಸಲಹೆ ಕೊಡ್ಬೋದಿತ್ತು. ಕೆಲವು ಕಡೆ ಏನಾಗುತ್ತೆ ಅಂದ್ರೆ, ಎಲ್ಲ ಮಕ್ಕಳು ಒಮ್ಮತದಿಂದ ಒಬ್ಬ ಅಣ್ಣನಿಗೋ, ಒಬ್ಬ ತಮ್ಮನಿಗೋ, ಒಬ್ಬ ತಂಗಿಗೋ, ಅಕ್ಕನಿಗೋ, ನೀನ್ ತಾಯಿ ನೋಡ್ಕೋ, ನಾವೆಲ್ಲರೂ ದೂರ ಊರಲ್ಲಿದ್ದೀವಿ, ಏನೋ ಬಂದಾಗ ಒಂದಷ್ಟು ಸಹಾಯ ಮಾಡ್ತಾ ಇರ್ತೀವಿ ಅಂತ ಹೇಳಿರ್ತಾರೆ. ಈ ಅಕ್ಕ ಅಥವಾ ಯಾರು ನೋಡ್ಕೋತಾ ಇರ್ತಾರೋ ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ನಾನ್ ನಮ್ಮಮ್ಮ ನೋಡ್ಕೊಳ್ತಾ ಇರೋದ್ರಿಂದ, ಅವಳು ನಮ್ಮನೇಲಿ ಇರೋದ್ರಿಂದ ಆಸ್ತಿ ಎಲ್ಲ ನನ್ಗೆ ಬರ್ಬೇಕು. ಇವ್ರ ಕೇಸಲ್ಲಿ ಹಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಸ್ಪಷ್ಟತೆ ಇಲ್ಲ. ಅಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಆಸ್ತಿ ಎಲ್ಲರಿಗೂ ಸಮಪಾಲು ಹೋಗ್ಬೇಕು. ಯಾಕಂದ್ರೆ ಅವರು ಮಾನಸಿಕವಾಗಿ ಇವ್ರ ಜೊತೆ ಸರಿ ಇದ್ದಾರೆ. ಮತ್ತೆ 6 ಜನ 8 ಜನ ಮಕ್ಕಳು ಇಬ್ಬರಲ್ಲಿ ಒಬ್ರು ಆರ್ಥಿಕ ಸಬಲತೆ ಇದ್ದು ಇನ್ನೊಬ್ರು ಆರ್ಥಿಕರಾಗಿ ಸಬಲತೆ ಇಲ್ಲದಿದ್ದಾಗ ಈ ಮಗನೇ ಹೇಳಿರ್ಬಹುದು, ನಾನು ಅಮ್ಮನ್ ನೋಡ್ಕೊಳ್ತೀನಿ, ನೀ ಬಂದು ಹೋಗಿ ಮಾಡ್ತಾ ಇರು. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಆಸ್ತಿಯಲ್ಲಿ ಎಲ್ಲರಿಗೂ ಸಮಪಾಲು ಇರುತ್ತೆ. ಸ್ವಯಾರ್ಜಿತ ಆಸ್ತಿಯಾಗಿ ಆಕೆ ವಿಲ್ ಬರ್ದಿಟ್ ಬಿಟ್ಟಿದ್ರೆ ಅಥವಾ ಗಿಫ್ಟ್ ಡೀಡ್ ಮಾಡಿ ಇಟ್ಬಿಟ್ಟಿದ್ರೆ ಆಸ್ತಿ ಆಗ್ಲೇ ವಿಲೇವಾರಿ ಆಗೋಗುತ್ತೆ ಯಾರಿಗೆ ಬರ್ದಿರ್ತಾರೋ ಅವ್ರಿಗೆ. ಆದರೆ ಅವ್ರು ಏನೂ ಬರೆಯದೆ ನಿಧನರಾದಂತಹ ಸಂದರ್ಭದಲ್ಲಿ ಅದು ಆಕೆ ಹೆಸರಲ್ಲಿ ಹೇಗೆ
ಬಂತು, ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯಾ, ಅದು ವಿಭಾಗ ಆಗಿದೆಯಾ, ಬೇರೆ ಎಲ್ಲಾರು ರಿಲಿಂಕ್ವಿಶ್ ಡೀಡ್ ಅಂದ್ರೆ ನಮ್ಮ ಹಕ್ಕನ್ನ ಅದ್ರ ಮೇಲೆ ಬಿಟ್ಕೊಟ್ಟಿದೀವಿ ಅಂತ ಏನಾರು ಬರ್ಕೊಟ್ಟಿದಾರಾ, ಬರ್ಕೊಟ್ಟಿಲ್ವಾ, ಹಾಗೇನಾದ್ರು ಬರ್ಕೊಟ್ಬಿಟ್ಟಿದ್ರೆ ಮಕ್ಕಳು ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ನೋಡಿದ ಮೇಲೆ ಇವರ ವಿಷಯಕ್ಕೆ ನಾವು ಸರಿಯಾದಂತಹ ಸಲಹೆ. ಇನ್ ಕೇಸ್ ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ದು ವಿಭಾಗ ಮಾಡದೆ ಒಬ್ಬ ಹೆಸರಲ್ಲೇ ಇದ್ರೆ ಇವ್ರು ಕೇಳೋ ರೈಟ್ಸ್ ಇರುತ್ತೆ. ಖಂಡಿತ ಖಂಡಿತ. ಇನ್ ಕೇಸ್ ಸ್ವಯಾರ್ಜಿತ ಆಸ್ತಿ ಆಗಿದ್ದು, ಸೊ ಅವರು ನನ್ನ ಮಗಳು ನನ್ನ ನೋಡ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಆಸ್ತಿ ನಾನು ಕೊಡ್ತೀನಿ ಬೇರೆಯವರು ಕೇಳೋ ಬರೀದೇ ಇದ್ದರೆ ನಾವು ಅವಾಗ ಪರೀಕ್ಷೆ ಮಾಡ್ಬೇಕಾಗತ್ತೆ, ಇವರು ಸರಿಯಾಗಿ ನೋಡ್ಕೊಂಡಿದ್ದಾರಾ, ಬೇರೆಲ್ಲಾ ಮಕ್ಕಳು ತಾಯಿಯನ್ನ ನಿರ್ಗತಿಕ ಮಾಡಿ ಇವ್ರ ಮನೆಗೆ ಯಾರು ನೋಡ್ಕೊಂಡಿಲ್ವ, ಆ ಎಲ್ಲ ವಿಚಾರಗಳನ್ನ ನೋಡಿದಾಗ ಅವರಿಗೆ ಆಸ್ತಿಯಲ್ಲಿ ಹಕ್ಕು ಬರೋದಿಲ್ಲ ಅನ್ನೋದು ಒಂದು. ಧನ್ಯವಾದಗಳು ಮಾ, ಕರೆ ಮಾಡೋದಕ್ಕಾಗಿ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳಿ ಭಾವಿಸ್ತೀವಿ. ಎಸ್ ಮ್ಯಾಮ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಸೇವಿಂಗ್ಸ್ ಹಣ ಅಂತ ಹೇಳಿ ಒಂದಷ್ಟು ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲೆಲ್ಲ ಇಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಅಂತ ಬಂದಾಗ ಸೊ ಯಾವ ತರ ಇರುತ್ತೆ ಅಂತ ಹೇಳಿ ನೋಡಿ. ಈಗ ಮೇ 1ನೇ ತಾರೀಕಿಂದ ಬ್ಯಾಂಕ್ಗಳಲ್ಲಿ ಮೊದಲಿಂದಾನೂ ಇತ್ತು, ಬ್ಯಾಂಕ್ಗಳಲ್ಲಿ 60 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಬೇರೆಯವರಿಗೆ ಕೊಡುವುದಕ್ಕಿಂತ ಕೆಲವು ಬ್ಯಾಂಕ್ಗಳಲ್ಲಿ 0.5%, ಕೆಲವು ಬ್ಯಾಂಕ್ಗಳಲ್ಲಿ 1% ಹೆಚ್ಚುವರಿ ಇಂಟ್ರೆಸ್ಟ್ ಅನ್ನು ಕೊಡುವ ಒಂದು ಸೌಲಭ್ಯ ಇತ್ತು. ಈಗ ಮೇ 1ರಿಂದ ಅದನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ಸರ್ಕಾರದವರು. ಸರ್ಕಾರ ಕೇಂದ್ರೀಕೃತಗೊಂಡ ಬ್ಯಾಂಕ್ಗಳಲ್ಲಿ 8% ಗಿಂತ ಸ್ವಲ್ಪ ಹೆಚ್ಚುವರಿ 8.28 ಅಂತೇನೋ ಇದೆ. ಬಟ್ ಅದು ಎಲ್ಲ ಬ್ಯಾಂಕ್ಗೂ ಅನ್ವಯ ಆಗೋದಿಲ್ಲ. ಆದರೆ ಹೆಚ್ಚುವರಿ ಕೊಡಬೇಕು ಅನ್ನುವುದು ಎಲ್ಲ ಬ್ಯಾಂಕ್ಗೂ ಅನ್ವಯ ಆಗುತ್ತೆ. ಇಂತಿಷ್ಟೇ 8.2ನೇ ಕೊಡಬೇಕು ಆತರ ಇಲ್ಲ. ಹಾಗಾಗಿ ಹಿರಿಯ ನಾಗರಿಕರಿಗೆ ಖಂಡಿತವಾಗಿಯೂ ಬ್ಯಾಂಕ್ ನಲ್ಲಿ FD ಗಳು ಇಟ್ಕೊಂಡ್ರೆ, ಪೋಸ್ಟ್ ಆಫೀಸ್ ನಲ್ಲಿ FD ಗಳು ಇಟ್ಟರೆ ಮತ್ತು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನಲ್ಲೂ ಸಹ ಮಾಮೂಲಿ ಜನಕ್ಕೆ ಕೊಡುವ 60 ವರ್ಷ ಕಡಿಮೆ ವಯಸ್ಸಿನ ಜನಕ್ಕೆ ಕೊಡುವುದಕ್ಕಿಂತ 0.5% ಮತ್ತು 1% ಹೆಚ್ಚುವರಿ ಬಡ್ಡಿಯನ್ನ ಕೊಡಬೇಕು ಅನ್ನೋ ಒಂದು ಸೌಲಭ್ಯವನ್ನ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ಈಗ ಕೆಲಸ ಮಾಡ್ತಾ ಇರುವಾಗ ತಮ್ಮ ವಾಸಕ್ಕೊಂದು ಮನೆ ಇಟ್ಕೊಂಡಿರ್ತಾರೆ, ಸ್ವಂತ ಮನೆ. ಅವ್ರಿಗೆ ಏನೋ ಹೆಚ್ಚುವರಿ ದುಡ್ಡು ಬರುತ್ತೆ, ಅಥವಾ ತಾಯಿ ಕಡೆಯಿಂದನೋ ತಂದೆ ಕಡೆಯಿಂದನೋ ಒಂದು ಸೈಟ್ ಬರುತ್ತೆ, ಅದ್ರಲ್ಲಿ ಒಂದು ಮನೆ ಕಟ್ಟಿ ತಮ್ಮ ಜೀವನಕ್ಕೆ ಅಂತ ಬಾಡಿಗೆ ಕೊಟ್ಟಿರ್ತಾರೆ. ಈಗ ಅನ್ಸುತ್ತೆ ಅವ್ರಿಗೆ, ನಾನು ಒಬ್ನೇ ಇರೋದು ಅಥವಾ ನಾನು ಒಬ್ಳೇ ಇರೋದು ಅಥವಾ ಗಂಡ ಹೆಂಡತಿ ಇಬ್ಬರೇ ಇರ್ತೀವಿ, ನಮ್ಗೆ ಈಗ ಏನ್ ಆದಾಯ ಬರ್ತಾ ಇದೆಯೋ, ಪಿಂಚಣಿ, ಅವರ ಕೆಲಸದಲ್ಲಿಂದ ಪಿಂಚಣಿ ಬರ್ತಾ ಇರಬಹುದು, ಅಥವಾ ಮಕ್ಕಳು ಒಂದು ಚೆನ್ನಾಗಿ ಅವ್ರಿಗೆ ದುಡ್ಡು ಕಾಸು ಕೊಡ್ತಾ ಇರಬಹುದು. ನಮ್ಮ ಹತ್ರ ದುಡ್ಡು ಕಾಸು ಚೆನ್ನಾಗಿದೆ, ನಮ್ಗೆ ಈಗ ಇನ್ನೊಂದು ಮನೆಯ ಮೇಂಟೈನ್ ಮಾಡುವ ಉಸಾಬರಿ ಬೇಡ, ಬಾಡಿಗೆ ಅವ್ರು ಸುಮ್ನೆ ಕಿರಿಕಿರಿ ಪ್ರತಿ 12 ತಿಂಗಳಿಗೂ ಇನ್ನು 11 ತಿಂಗಳಿಗೂ ಇನ್ನೊಬ್ಬರನ್ನ ಹುಡುಕಬೇಕು, ಅಗ್ರಿಮೆಂಟ್ ಆಗ್ಬೇಕು, ಇದೆಲ್ಲ ಕಿರಿಕಿರಿ ಬೇಡ, ನಾವು ಅದನ್ನ ಮಾರಾಟ ಮಾಡ್ಬಿಡ್ತೀವಿ. ಸಾಧಾರಣವಾಗಿ ನಾವು ಒಂದು ಸ್ಥಿರಾಸ್ತಿಯನ್ನ ಮಾರಾಟ ಮಾಡಿ, ಸ್ಥಿರಾಸ್ತಿ ಅಂತಂದ್ರೆ ಇಮ್ಮೂವಬಲ್ ಪ್ರಾಪರ್ಟಿ, ಈ ಆಸ್ತಿಯನ್ನ ನಾವು ಮಾರಾಟ ಮಾಡಿದರೆ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಸ್ಥಿರಾಸ್ತಿಯ ಮೇಲೆ ಬಂದಿರತಕ್ಕಂತಹ ಆದಾಯ ಎಂದು ಪರಿಗಣಿಸಿ ಬೇರೆ ಆದಾಯಕ್ಕಿಂತ ಹೆಚ್ಚುವರಿ ಟ್ಯಾಕ್ಸ್ ಅನ್ನ ಅದರ ಮೇಲೆ ಹಾಕುತ್ತೆ ಸರ್ಕಾರ. ಆದರೆ ಕ್ಯಾಪಿಟಲ್ ಗೇನ್ಸ್ ಇಂದ ಅಂದ್ರೆ ಸ್ಥಿರಾಸ್ತಿಯಿಂದ ಬಂದಿರತಕ್ಕಂತಹ ಆದಾಯವನ್ನು ಮತ್ತೊಂದು ಸ್ಥಿರಾಸ್ತಿಯಲ್ಲೇ ಇನ್ವೆಸ್ಟ್ ಮಾಡಿದರೆ ಟ್ಯಾಕ್ಸ್ ಬೀಳುವುದಿಲ್ಲ, ತೆರಿಗೆ ವಿನಾಯಿತಿ ಬರುತ್ತೆ. ಆದ್ರೆ ಈ ಹಿರಿಯ ನಾಗರಿಕರು ಏನ್ ಗೊತ್ತಾ, ಅವ್ರ ಮನೆ ಮಾರಾಟ ಮಾಡ್ತಾ ಇರೋದೇ ಅದ್ರ ಜಂಜಟ್ ಬೇಡ, ನಮ್ಗದು ಕಷ್ಟ ಬೇಡವೇ ಬೇಡ, ಮೇಂಟೆನೆನ್ಸ್, ಮಾರಾಟ ಮಾಡ್ಬಿಡೋಣ ಅಂತ. ಹಾಗಾಗಿ ಅವ್ರಿಗೆ ಸಪೋಸ್ ಈಗ ಒಂದು 50 ಲಕ್ಷ ಬಂತು ಒಂದು ಮನೆ ಮಾರಾಟ ಮಾಡಿ. ಈ 50 ಲಕ್ಷಕ್ಕೆ ನಮ್ಮಂತ 60 ವರ್ಷ ಕಡಿಮೆ ಪಟ್ಟವರು ಮಾರಾಟ ಮಾಡಿದ್ರೆ ಎಷ್ಟೊಂದು ಹೆಚ್ಚುವರಿ ಟ್ಯಾಕ್ಸ್ ಕೊಡ್ಬೇಕಲ್ಲ. ಹಿರಿಯ ನಾಗರಿಕರಿಗೆ ಅವರು ಮತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಥಿರಾಸ್ತಿಯನ್ನೇ ಕೊಳ್ಳಬೇಕು ಎನ್ನುವ ಒಂದು ಕ್ಲಾಸ್ ಇರುವುದಿಲ್ಲ. ಅವರು ಆ 50 ಲಕ್ಷವನ್ನ ಸರ್ಕಾರಿ ಬಾಂಡ್ಸ್ ಅಂದ್ರೆ ಸರ್ಕಾರದಿಂದ ನಮ್ಮ ದೇಶವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲವು ಯೋಜನೆಗಳು ಇರ್ತವೆ. ಫಾರ್ ಎಕ್ಸಾಂಪಲ್, ಹೊಸದಾಗಿ ರೈಲ್ವೆ ಸ್ಟೇಷನ್ಗಳು ಕಟ್ಟುವುದಿರಬಹುದು, ಹೊಸದಾಗಿ ಏರ್ಪೋರ್ಟ್ ಗಳನ್ನು ಕಟ್ಟುವುದು, ರಸ್ತೆ ಮಾಡುವುದು, ಹೊಸ ಆಸ್ಪತ್ರೆಯನ್ನ ನಿರ್ಮಿಸುವುದು, ಮಿಲಿಟರಿ ಪಡೆಯನ್ನ ಬಲಗೊಳಿಸುವುದು, ಹೀಗೆ ಸಾಕಷ್ಟು ಯೋಜನೆಗಳು ಇರುತ್ತೆ. ಅಂತಹ ಯೋಜನೆಗಳಲ್ಲಿ ಇವರು ದುಡ್ಡನ್ನ ಇನ್ವೆಸ್ಟ್ ಅಂದ್ರೆ ಬಡ್ಡಿ ಕೊಡ್ತಾರೆ, ಡಿವಿಡೆಂಡ್ ಕೊಡ್ತಾರೆ. ತಿಂಗಳು ನಮ್ಗೆ ಆ 50 ಲಕ್ಷ ನಾವು ಏನು ಇನ್ವೆಸ್ಟ್ ಮಾಡ್ತೀವೋ ಅದರ ಮೇಲೆ ನಮ್ಗೆ ನಾನ್ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ, ಹಿರಿಯ ನಾಗರಿಕರು ಇನ್ವೆಸ್ಟ್ ಮಾಡಿದ್ರು ಅಷ್ಟೇ, ಸರ್ಕಾರ ನಮ್ಗೆ ಆದಾಯಕ್ಕೆ ಅದಕ್ಕೆ ಒಂದು ಇಂಟ್ರೆಸ್ಟ್ ಕೊಡುತ್ತೆ. ನಾವು ಆ ಇಂಟ್ರೆಸ್ಟ್ ಇಂದ ನಮ್ಮ ಜೀವನವನ್ನು ನಡೆಸಬಹುದು. ಆದರೆ ನಾವು ಬೇರೆ ಬೇರೆ ಖಾಸಗಿ ಕ್ಷೇತ್ರದಲ್ಲಿ ನಮ್ಮ ದುಡ್ಡನ್ನು ತೆಗೆದುಕೊಂಡು ಇನ್ವೆಸ್ಟ್ ಮಾಡುವುದಕ್ಕಿಂತ ಸರ್ಕಾರದ ಈ ರೀತಿಯಾದಂತಹ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಆದಾಯವನ್ನೂ ಹೆಚ್ಚು ಕೊಡುತ್ತೆ ಹಿರಿಯ ನಾಗರಿಕರಿಗೆ, ಮತ್ತು ಟ್ಯಾಕ್ಸ್ ರಿಬೇಟ್ ಕೂಡ ಅಂದ್ರೆ ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ. ಈ ಒಂದು ಸೌಲಭ್ಯವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ನಾವು ಆರ್ಥಿಕವಾಗಿ ಸಬಲರಾಗಿರುವ ಹಿರಿಯ ನಾಗರಿಕರು ಬಳಸಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ರಾಮಕೃಷ್ಣ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ಕಾರ, ರಾಮಕೃಷ್ಣಪ್ಪ ಅಂತ ಅಡಕನಹಳ್ಳಿ. ಹೇಳಿ ಸರ್, ಏನ್ ಪ್ರಶ್ನೆ ಇದೆ? ಮೇಡಮ್, ಈಗ ಹಿರಿಯ ನಾಗರಿಕರಿಗೆ ಕೆಲವು ಸೌಲಭ್ಯಗಳೇ ಗೊತ್ತಿಲ್ಲ ಹಳ್ಳಿ ಕಡೆ. ಅಲ್ಲಿ ಯಾರೋ ಒಬ್ಬ ಓದಿರ್ತಾನೆ, ಅವನು ನಿನಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ನಮ್ಗೆ ಮಾಡಿಸ್ಕೊಡಿ ಅಂತ ಪಾಪ ಅವ್ರಿಗೆ ಬೇಕಂತಾರೆ. ಆದ್ರೂ ಅಲ್ಲಿನ ಸ್ಥಳೀಕರು ಏನೂ ಸೌಲಭ್ಯಗಳು ಮಾಡ್ಕೊಡೋದಿಲ್ಲ. ಬಟ್ ಹಿರಿಯ ನಾಗರಿಕರಿಗೆ ಅವ್ರ ತಂದೆ ಮಕ್ಕಳಿಗೆ ಏನ್ ಜನ್ಮ ಕೊಟ್ಟಿರ್ತಾರಲ್ಲ, ಅವ್ರ ಮಕ್ಕಳೆಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಏನೋ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನೋ ಒಂದು ಸ್ಕೀಮ್ ಮಾಡಿದೆಯಲ್ಲ, ಅದನ್ನ ಮಾಹಿತಿನ ಸಂಪೂರ್ಣವಾಗಿ
ತಮ್ಮ ಮೇಡಮ್ನವರು ವಿವರವಾಗಿ ಕೊಟ್ರೆ ಅವ್ರಿಗೆ ಭಗವಂತ ಆಯ್ತು ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಾವು ಹೇಳ್ತೇವೆ. ಓಕೆ ಸರ್, ಧನ್ಯವಾದಗಳು. ನಾವು ಅದೇ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಹಿರಿಯ ನಾಗರಿಕರಿಗೆ ಏನೇನು ಸೌಲಭ್ಯಗಳು ಇದೆ, ಸರ್ಕಾರ ಏನೇನು ಸೌಲಭ್ಯಗಳನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡ್ತಾ ಇರಿ. ಧನ್ಯವಾದಗಳು. ಎಸ್ ಮ್ಯಾಮ್, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಗಮನಿಸಿದೀವಿ, ಒಂದು ಪಿಂಚಣಿ ಬಂದಿಲ್ಲ ಅಂತಂದ್ರೂ ಅಲ್ದಾಡಬೇಕು, ಬೇರೆ ಏನಾದ್ರೂ ಒಂದು ಫಾರ್ಮ್ ಫಿಲ್ಅಪ್ ಮಾಡಿಸ್ಬೇಕು, ಒಂದು ಏನೋ ಬೇಕು, ನಮ್ಗೊಂದು ಅರ್ಜಿ ಬೇಕು, ಜಮೀನಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಖಾತೆ ಮಾಡಿಸ್ಕೋಬೇಕು ಅಂತ ಹೋದ್ರು ಕೂಡ ಪಾಪ ಕ್ಯೂ ನಿಂತ್ಕೊಂಡು ದಿನಗಟ್ಲೆ ಅಲ್ದುಕೊಂಡು ಬರುವಂತದನ್ನ ನಾವು ಗಮನಿಸಿದ್ವಿ. ಇದಕ್ಕೆ ಏನು ಪರಿಹಾರ ಇಲ್ವಾ ಅನ್ನುವಂಥದ್ದು. ಈಗ ನೋಡಿ, ರಾಮಕೃಷ್ಣ ಅವರೇ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ, ಒಂದು ಸಮಾಜಮುಖಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗ ಮುಖ್ಯವಾಗಿ ಪ್ರತಿ ಒಬ್ಬ ಗ್ರಾಮಸ್ಥನು ಗಮನಿಸಲೇಬೇಕಾದ ಒಂದು ವಿಷಯ ಅಂದ್ರೆ, ಗ್ರಾಮ ಪಂಚಾಯಿತಿ ಅಂದ್ರೆ ಪಂಚಾಯಿತಿ ಕಟ್ಟೆ ಮಾಡ್ಕೊಂಡು ಸರ್ಕಾರದ ಮೇಲಿನ ಸರ್ಕಾರದಿಂದ ದುಡ್ಡನ್ನ ತೆಗೆದುಕೊಂಡು ಒಂದೇನೋ ಒಂದು ರಸ್ತೆ ಮಾಡೋದು, ಆ ಜಮೀನ್ ಬಗ್ಗೆ ಮಾತಾಡ್ತಾ ಇರೋದು, ಇದಷ್ಟೇ ಅಲ್ಲ ಗ್ರಾಮ ಪಂಚಾಯಿತಿ ಕೆಲಸ. ಗ್ರಾಮ ಪಂಚಾಯಿತಿಯ ಕೆಲಸದಲ್ಲಿ ನೀವೆಲ್ಲರೂ ಹೋಗಿ ನೋಡಿ, ಗ್ರಾಮ ಪಂಚಾಯಿತಿಯ ಕೆಲಸಗಳು ಏನೇನು, ಅವರ ಜವಾಬ್ದಾರಿಗಳು ಏನೇನು ಅಂತ ಗ್ರಾಮ ಪಂಚಾಯಿತಿ ಆಫೀಸ್ ನಲ್ಲಿ ಒಂದು ಬೋರ್ಡ್ ಹಾಕಿರಬೇಕು ಅಂತ ಹೇಳುತ್ತೆ ಕಾನೂನು. ಇದರ ಪ್ರಕಾರ ಏನಂದ್ರೆ, ಗ್ರಾಮ ಪಂಚಾಯಿತಿಯವರು ಬರೀ ಕೆಲಸ ಮಾಡುವುದಷ್ಟೇ ಅಲ್ಲ, ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳೆಯರ ರಕ್ಷಣಾ ಹಕ್ಕುಗಳ ಬಗ್ಗೆ ಮತ್ತು ಹಿರಿಯ ನಾಗರಿಕರ ಕಾನೂನು ಮತ್ತು ಹಕ್ಕುಗಳು ಸೌಲಭ್ಯಗಳ ಬಗ್ಗೆ ಆಗಾಗ್ಗೆ ಅವರ ಗ್ರಾಮದಲ್ಲಿ ಮಾಹಿತಿ ಶಿಬಿರವನ್ನ ನಡೆಸಬೇಕು ಅನ್ನೋದು ಸಹ ಗ್ರಾಮ ಪಂಚಾಯಿತಿಯ ಒಂದು ದೊಡ್ಡ ಜವಾಬ್ದಾರಿ. ಅವರು ಆಗಿಂದಾಗೆ ತಿಂಗಳಿಗೆ ಒಮ್ಮೆ ಈ ರೀತಿಯಾಗಿ ಮಾಹಿತಿ ಶಿಬಿರವನ್ನ ನಡೆಸಿಕೊಟ್ಟರೆ ಪ್ರತಿ ಗ್ರಾಮಸ್ಥನು, ಗ್ರಾಮೀಣ ಮಹಿಳೆಗೆ ಒಂದು ಅವೇರ್ನೆಸ್ ಬರುತ್ತೆ. ಎಷ್ಟೋ ಕಡೆ ಇನ್ನು ನೋಡಿ, ಮಹಿಳೆಯರಿಗೆ ಭೂಮಿಯನ್ನು ಹಕ್ಕುವ ಒಂದು ಇದೆ ಅನ್ನುವ ವಿಚಾರವೇ ಎಷ್ಟೋ ಜನ ಗ್ರಾಮೀಣ ಮಹಿಳೆಯರಿಗೆ ಗೊತ್ತಿಲ್ಲ. ಅದೆಲ್ಲ ನಮ್ಮ ಅಟಿಗೌಡರು ನೋಡ್ಕೋತಾರೆ, ಅದೆಲ್ಲ ನಮ್ ಗಂಡ ನೋಡ್ಕೋತಾರೆ, ಈ ತರ ಬಿಟ್ಬಿಡ್ತಾರೆ. ಇಲ್ಲ, ಮಹಿಳೆಯರು ಸಹ ಕೃಷಿ ಭೂಮಿಗೆ ಒಡೆಯರಾಗಬಹುದು ಅಂತ ಹೇಳುತ್ತೆ ನಮ್ಮ ಕಾನೂನು. ಆದ್ರೆ ನಾವು ಅವರಿಗೆ ಅವೇರ್ನೆಸ್ ಕೊಟ್ಟಿರೋದಿಲ್ಲ. ಹಾಗಾಗಿ ಗಂಡ್ ಮಕ್ಳಿಗೆ ಮಾತ್ರ ಮಾಡ್ಕೊಂಡ್ಬಿಡ್ತಾರೆ, ಗಂಡಂದ್ರಿಗೆ ಮಾತ್ರ ಮಾಡ್ಕೊಂಡ್ಬಿಟ್ಟು ಎಲ್ಲ ಆಸ್ತಿಗಳು ನಿರ್ನಾಮ ಆಗೋಗುತ್ತೆ. ಆಮೇಲೆ ಏನಾಗುತ್ತೆ, ಹಿರಿಯ ನಾಗರಿಕರು ತೀರ್ಕೊಂಡ ನಂತರ ಅವ್ರ ಮಕ್ಕಳೆಲ್ಲ ಬಂದು ಕೋರ್ಟ್ ಅಲ್ಲಿ ನಿಂತ್ಕೊಳ್ತಾರೆ. ಕೋರ್ಟ್ ಅಲ್ಲಿ ವರ್ಷಾನುಗಟ್ಟಲೆ ಆ ಕೇಸ್ ನಡೆಯುತ್ತೆ. ಹಾಗಾಗಿ ಮೊದಲನೆಯದಾಗಿ ಎಲ್ಲರೂ ಹೋಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರನ್ನ ಟೇಬಲ್ ಗುದ್ದಿ ಕೇಳಿ, ನೀವು ಯಾಕೆ ಮಾಹಿತಿ ಶಿಬಿರವನ್ನ ಮಾಡ್ತಾ ಇಲ್ಲ ಅಂತ. ಮಾಹಿತಿ ಶಿಬಿರ ಪ್ರತಿಯೊಬ್ಬರಿಗೂ ಮಾಹಿತಿ ತಲುಪಬೇಕು ಮತ್ತು ಪ್ರಿಂಟೆಡ್ ಫಾರ್ಮೆಟ್ ನಲ್ಲಿ ಬ್ರೋಷರ್ ಗಳನ್ನ ಹಂಚಬೇಕು. ನಾವು ಪ್ಯಾಂಪ್ಲೆಟ್ ಅಂತ ಏನಂತೀವಿ, ಪ್ಯಾಂಪ್ಲೆಟ್ ಗಳು ಕೊಡಬೇಕು. ನೋಡಿ ಹಿರಿಯ ನಾಗರಿಕರೇ, ನಿಮ್ಗೆ ಈ ಆರೋಗ್ಯ ವಿಮೆ ಸೌಲಭ್ಯ ಇದೆ, ನಿಮ್ಗೆ ಖಾತೆ ಮಾಡಿಸಬೇಕು ಅಂದ್ರೆ ಈ ತರ ಸೌಲಭ್ಯ ಇದೆ, ಪಿಂಚಣಿಗೆ ಈ ರೀತಿಯಾದ ಸೌಲಭ್ಯ ಇದೆ ಅನ್ನೋದು ಮಾಹಿತಿಯನ್ನ ಮೊದಲನೆಯದಾಗಿ ಹಂಚಬೇಕು. ಎರಡನೆಯದಾಗಿ ಅವರು ಆ ರೀತಿಯ ದಾಖಲೆಗಳನ್ನ ತೆಗೆದುಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸಹಾಯ ಮಾಡಬೇಕು ಅಂತಿದೆ. ಎಷ್ಟು ಕಡೆ ನಡೀತಾ ಇದೆ ಇದು. ಗ್ರಾಮ ಪಂಚಾಯಿತಿಯವರು ಇದನ್ನ ಮಾಡಲೇಬೇಕು. ಅದನ್ನ ನಾವು ಗಟ್ಟಿ ದನಿಯಲ್ಲಿ ಕೇಳದಿದ್ದರೆ ಏನು ಕೆಲಸವೂ ಆಗುವುದಿಲ್ಲ. ಆ ರೀತಿಯಾಗಿ ಮಾಡಬತ್ತು ತಿಂಗಳಿಗೊಮ್ಮೆಯೋ 2 ತಿಂಗಳಿಗೊಮ್ಮೆನೋ ಖಾತೆಯನ್ನ ಮಾಡಿಸುವುದಕ್ಕೆ ತಾಲೂಕು ಆಫೀಸಿಂದ, ಜಿಲ್ಲಾ ಆಫೀಸಿಂದ ಅಧಿಕಾರಿಗಳು ಅಲ್ಲಿ ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು. ಗ್ರಾಮ ಪಂಚಾಯಿತಿ ಆಫೀಸ್ ನಲ್ಲಿ ಕೂತ್ಕೊಂಡು ಹಿರಿಯ ನಾಗರಿಕರಿಗೆ ಐಡಿ ಕಾರ್ಡ್ ಮಾಡ್ಕೊಡ್ಬೇಕು, ಹಿರಿಯ ನಾಗರಿಕರ ಖಾತೆ ಬದಲಾವಣೆಯನ್ನ ಮಾಡ್ಕೊಡ್ಬೇಕು. ಅವರು ಗಂಡ ತೀರ್ಕೊಂಡಿದ್ರೆ ಆ ಹೆಂಡತಿ ಹೆಸರು ಖಾತೆ ಮಾಡ್ಕೊಡ್ಬೇಕು. ಅವರು ಅವರ ಮನೆಗೆ ಏನೇ ಒಂದು ಗ್ರಾಮೀಣ ಇದರಲ್ಲಿ ಟ್ಯಾಕ್ಸ್ ಏನ್ ಕಟ್ಟಬೇಕಾಗುತ್ತೆ, ಅದು ಅವ್ರಿಗೆ ರಿಬೇಟ್ ಇದೆಯಾ ಇಲ್ವಾ, ಇದ್ರೆ ಎಷ್ಟು ಅಂತ ಅವ್ರಿಗೆ ತಿಳಿಸಿ ಅವರಿಂದ ವಸೂಲಿ ಮಾಡ್ಬೇಕಾಗಿದೆ ವಸೂಲಿ ಮಾಡ್ಬೇಕು, ಇವ್ರು ಕೊಡ್ಬೇಕು ಅಂದ್ರೆ ಕೊಡ್ಬೇಕು. ಆಮೇಲೆ ಪ್ರತಿ ದಿನವೂ ಒಬ್ಬರಿಗೆ 60ನೇ ವಯಸ್ಸು ಮುಗಿತಾ ಇರುತ್ತಲ್ವಾ, ಹಾಗಾಗಿ ತಿಂಗಳಿಗೊಂದ್ಸಲಿಯೋ 2 ತಿಂಗಳಿಗೊಂದ್ಸಲಿಯೋ ಆ ಪಿಂಚಣಿ ಸೌಲಭ್ಯಕ್ಕಾಗಿ ಐಡಿ ಕಾರ್ಡ್ ಮಾಡಿಕೊಡುವಂತಹ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯಿತಿಯವರು ಮಾಡಬೇಕು. ಆರೋಗ್ಯದಲ್ಲಿ ಸರ್ಕಾರದ ಬೆಂಬಲ ಇದೆ, ಹಣಕಾಸಿನ ವೃದ್ಧಿಯಲ್ಲಿ ಸರ್ಕಾರದ ಬೆಂಬಲ ಇದೆ, ಆಸ್ತಿಯನ್ನ ಉಳಿಸಿಕೊಳ್ಳುವುದರಲ್ಲಿ ಸರ್ಕಾರದ ಬೆಂಬಲ ಇದೆ, ಯೋಜನೆಗಳಿದೆ. ಇಷ್ಟೇ ಅಲ್ಲ, ಏನೇನು ಆಸ್ತಿ ಇಲ್ಲ ನಮ್ಗೆ, ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂದ್ರೆ ಆ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದು ಮಾತ್ರ ಅಲ್ಲ, ಇವರನ್ನ ನೋಡಿಕೊಳ್ಳುವಂತಹ ಯೋಜನೆಗಳು ಸರ್ಕಾರದಲ್ಲಿ ಇದೆ. ಹಾಗಾಗಿ ಇದೆಲ್ಲವನ್ನು ಮಾಹಿತಿ ಆಗಿಂದಾಗೆ ಕೊಟ್ಟು ಅವರಿಗನ್ನ ಹಿರಿಯ ನಾಗರಿಕರನ್ನ ಸಬಲರನ್ನಾಗಿ ಮಾಡಬೇಕು ನಾವು. ಇಷ್ಟೇ ಅಲ್ಲ, ಈ ಒಂದು ವಿಷಯ ಬಂದಾಗ ಮತ್ತೊಂದು ಬಹಳ ಆಸಕ್ತಿದಾಯಕ ವಿಷಯ ಇದೆ. ಏನಂದ್ರೆ, ನಮ್ಮಲ್ಲಿ ಕೇಂದ್ರ ಸರ್ಕಾರ ಸಿಲ್ವರ್ ಎಕಾನಮಿ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಲ್ಲಿ ಏನಂದ್ರೆ, ನಮ್ಮ ಹಿರಿಯ ನಾಗರಿಕರ ಮಾನಸಿಕ ಮತ್ತು ದೈಹಿಕ ಸದೃಢತೆಯನ್ನ ಕಾಪಾಡಿ ಅವರನ್ನು ಒಂದು ಒಳ್ಳೆಯ ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತಿಸಲು ಯಾರಾದ್ರೂ ಸ್ಟಾರ್ಟ್ಅಪ್ ಕಂಪನಿಯ ಒಂದು ಒಳ್ಳೆ ಯೋಜನೆಯನ್ನ ತಯಾರು ಮಾಡಿ ಸರ್ಕಾರದ ಮುಂದೆ ಇಟ್ಟರೆ, ಒಂದು ಸ್ಟಾರ್ಟ್ಅಪ್, ಇವಾಗೆಲ್ಲ ಕೇಳಿದೀವಿ ಸ್ಟಾರ್ಟ್ಅಪ್ ಕಂಪನಿ, ಬೇರೆ ಬೇರೆ ಉದ್ಯಮಗಳನ್ನ ನಮ್ಮ ಯುವಕರು ಮಾಡ್ತಾ ಇದ್ದಾರಲ್ಲ, ಹಾಗೆ ಅಂತಹ ಯುವಕರು ಸಿಲ್ವರ್ ಎಕಾನಮಿ ಎನ್ನುವ ಒಂದು ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತಹ, ಅವರನ್ನ ಬಳಸಿಕೊಂಡು ಅವರ ಒಂದು ಇನ್ವಾಲ್ವ್ಮೆಂಟ್ ಇಂದ ಏನಾದ್ರೂ ಒಂದು ಉದ್ಯಮವನ್ನ ನಡೆಸಿದರೆ ಅಂತವರಿಗೆ ಕೇಂದ್ರ ಸರ್ಕಾರದಿಂದ 1 ಕೋಟಿ ರೂಪಾಯಿಗಳ ಬೆಂಬಲ ಹಣ ದೊರೆಯುತ್ತೆ. ಇದನ್ನ ನಾವು ಯಂಗ್ಸ್ಟರ್ಗಳು ಬಳಸಿಕೊಂಡು ಒಂದು ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತಹ ಒಂದು ಉದ್ಯಮವನ್ನ, ಸ್ಟಾರ್ಟ್ಅಪ್ ಯೋಜನೆಯನ್ನ ನಾವು ಶುರು ಮಾಡಬೇಕು. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಂಡ್ಯದಿಂದ ಗಣೇಶ್ ಅಂತೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್, ಹೇಳಿ ಸರ್, ಏನ್ ಪ್ರಶ್ನೆ ಇದೆ? ಅದೇ ಮೇಡಮ್, ಈಗ ಅವರಿಗೆ ವಾಯ್ಸ್ ಬ್ರೇಕ್ ಆಗ್ತದೆ ಸರ್, ನಾವು ಹೊರಗಡೆ ಬಂದ್ ಮಾತಾಡಿ.
ಮೇಡಮ್ ಡೆತ್ ಆದಂತ ಸಂದರ್ಭದಲ್ಲಿ ಓಕೆ, ಇವಾಗ ಒಬ್ಬ ವ್ಯಕ್ತಿಗೆ ಹಣ ಬಂದಿರುತ್ತೆ, ಪೆನ್ಷನ್ ಅಥವಾ ಬೇರೆ ಯಾವ್ದೋ ಹಣ ಬಂದಿರುತ್ತೆ, ಬಟ್ ಅವ್ರ ಅಕೌಂಟ್ ಅಲ್ಲಿ ಇರುತ್ತೆ, ಸರ್ಕಾರಿ ಸೌಲಭ್ಯಗಳು ಸಿಕ್ಕಿರುತ್ತೆ, ಬದುಕಿದಾಗ ಬಂದಿರುತ್ತೆ, ಬಟ್ ಅವರು ಅಕಾಲಿಕ ಮರಣ ಹೊಂದಿದ್ರೆ ಸೊ ಅದನ್ನ ಯಾರು ಕೇಳ್ಬೋದು? ನೋಡಿ, ತುಂಬಾ ಇವತ್ತು ನಾನು ಹೇಳಲೇಬೇಕಾದಂತಹ 2 ವಿಚಾರಗಳು ಈ ಪ್ರಶ್ನೆಯಿಂದ ನಾವು ನಮ್ಮ ವೀಕ್ಷಕರಿಗೆ ಹೇಳ್ಬಿಡೋಣ. ಅತ್ತೆ ಸೊಸೆ ಅಂತ ಅವರು ಉಪಯೋಗಿಸಿದ್ ನನ್ ಕಿವಿಗೆ ಬಿತ್ತು, ಸರಿಯಾ? ಕಟ್ಟಾಗ್ತಾ ಇದ್ವಿ, ಬಟ್ ಅತ್ತೆ ಸೊಸೆ ಅಂತ ಹೇಳಿದ್ರು. ಅವರು ಕೇಳಿದ ಹಣಕಾಸಿನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳೋದು, ನಮ್ಮಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನು ಅಂತ ಒಂದು ಕಾನೂನು ಇದೆ. ಈ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ, ಇದು ಹೆಣ್ಣು ಮಕ್ಕಳ ಸಂರಕ್ಷಣೆಗೆ, ಹೆಂಗಸರ ಸಂರಕ್ಷಣೆಗೆ ಮಾಡಿರುವಂತಹ ಕಾನೂನು. ಅಂದ್ರೆ ಯಾವುದಾದರೂ ಕುಟುಂಬಸ್ಥ ಗಂಡಸು ಆ ಹೆಂಗಸಿಗೆ ಸಮಸ್ಯೆ ಕೊಟ್ಟರೆ, ದೌರ್ಜನ್ಯ ನಡೆಸಿದರೆ, ಆಕೆ ಹೋಗಿ ಆತನ ವಿರುದ್ಧ ಪರಿಹಾರವನ್ನು ಪಡೆಯಲು ಇರ್ತಕ್ಕಂತಹ ಒಂದು ಪರಿಹಾರ ಮಾರ್ಗ ಈ ಕಾನೂನು ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ? ಅದು ಹೆಂಡತಿ ಗಂಡನ ವಿರುದ್ಧ ಹಾಕ್ಬೋದು, ಅಥವಾ ಹೆಂಡತಿಗೆ ಸೊಸೆಗೆ ಮಾವ ತೊಂದರೆ ಕೊಟ್ರೆ, ಮಗ ತೊಂದರೆ ಕೊಟ್ರೆ, ಮೊಮ್ಮಗ ತೊಂದರೆ ಕೊಟ್ರೆ, ಮೈದ ತೊಂದರೆ ಕೊಟ್ರೆ, ಭಾವನವರು ತೊಂದರೆ ಕೊಟ್ರೆ, ಹಾಗೆ ಒಂದು ಮನೆಯಲ್ಲಿ ವಾಸಿಸ್ತಕ್ಕಂತಹ ಹೆಂಗಸರು ಅವರ ಜೊತೆ ವಾಸಿಸುವ ಗಂಡಸರಿಂದ ರಕ್ಷಣೆ ಪಡೆಯಲು ಇರುವ ಕಾನೂನು ಅಂತ ಎಲ್ಲರಿಗೂ ಗೊತ್ತು. ಹೌದು. ಆದರೆ ಬಹುಪಾಲು ಜನರಿಗೆ ಗೊತ್ತಿರದ ವಿಚಾರ ಅಂದ್ರೆ, ಈ ಕಾನೂನಿನ ಅಡಿಯಲ್ಲಿ ಒಂದೇ ಕುಟುಂಬದಲ್ಲಿ 4 ಗೋಡೆಗಳ ಮಧ್ಯೆ ಒಂದೇ ಕುಟುಂಬದಲ್ಲಿ ಕುಟುಂಬದ ಸಂಬಂಧದ ಅಡಿಯಲ್ಲಿ ಒಟ್ಟಿಗೆ ವಾಸ ಮಾಡುತ್ತಿರುವ ಒಂದು ಹೆಂಗಸಿಗೆ ಮತ್ತೊಂದು ಹೆಂಗಸಿನಿಂದ ತೊಂದರೆಯಾದರೂ ಸಹ ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನಿನ ಅಡಿಯಲ್ಲಿ ಸಹಾಯವನ್ನ ಪಡೆಯಬಹುದು. ಅಂದರೆ ಅತ್ತೆಗೆ ಸೊಸೆ ತೊಂದರೆ ಕೊಟ್ಟಾಗ, ದೌರ್ಜನ್ಯವನ್ನ ನಡೆಸಿದಾಗ, ಅತ್ತೆ ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನಿನ ಅಡಿಯಲ್ಲಿ ಸಹಾಯ ಪಡೆಯಬಹುದು. ಇದು ಕೇವಲ ಗಂಡಸರಿಂದ ಹೆಂಗಸರನ್ನು ರಕ್ಷಿಸುವ ಕಾಯ್ದೆ ಅಲ್ಲ, ಹೆಂಗಸರಿಂದಲೂ ಹೆಂಗಸರು ಉಂಟಾಗಬಹುದಾದ ದೌರ್ಜನ್ಯವನ್ನ ತಡೆಗಟ್ಟಲು ಅವರ ವಿರುದ್ಧವೂ ನಮಗೆ ಒಂದು ಸಂರಕ್ಷಣೆಯನ್ನು ಒದಗಿಸಿಕೊಡುವಂತಹ ಕಾನೂನು. ಆಯ್ತಾ? ಇದು ಒಂದು. ಎರಡನೇದು, ತುಂಬಾ ಜನ ನಾವೇನ್ ಮಾಡಿದೀವಿ, ವಿದ್ಯಾವಂತರು ಸಹ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀವಿ, FD ಇಡ್ತೀವಿ, ಅಲ್ಲಿ ಅಥವಾ ಒಂದು ಇನ್ಶೂರೆನ್ಸ್ ಮಾಡಿಸ್ತೀವಿ, ಅಲ್ಲಿ ನಾಮಿನಿ ಅಂತ ಒಂದು ಕ್ಲಾಸ್ ಇರುತ್ತೆ. ಅಂದ್ರೆ ನಮ್ಮ ನಂತರ ನನ್ನ ಅಕೌಂಟಿನಲ್ಲಿ ಇರುವ ದುಡ್ಡು ಇವರಿಗೆ ಹೋಗ್ಬೇಕು. ಸಪೋಸ್ ನಾನೇನ್ ಮಾಡ್ತೀನಿ, ನನ್ನ ಮಗಳಿಗೆ ಹೆಸರು ಬರೀತೀನಿ, ಅಥವಾ ನನ್ನ ಮಗನಿಗೆ ನಾನು ನಾಮಿನಿ ಮಾಡ್ಬಿಡ್ತೀನಿ. ನಾನೇನ್ ತಿಳ್ಕೊಂಡಿರ್ತೀನಿ, ನಾನ್ ಸತ್ತಾಗ ನನ್ನ ಅಕೌಂಟ್ ಅಲ್ಲಿ ಅಥವಾ ಒಂದು 5 ಲಕ್ಷ FD ಇಟ್ಟಿರ್ತೀನಿ, ಇದೆಲ್ಲವೂ ಸೇರಿ ನನ್ನ ಅಕೌಂಟ್ ಅಲ್ಲಿ 50,000 ಉಳ್ಕೊಂಡಿರುತ್ತೆ, ನನ್ನ ಪಿಂಚಣಿ ಬಂದಿರೋದೆಲ್ಲ ನಾನು ಉಪಯೋಗಿಸ್ತಾ ಹಾಗೆ ಇಟ್ಟಿರ್ತೀನಿ. ನಾನೇನ್ ತಿಳ್ಕೊಂಡಿರ್ತೀನಿ, ನಾಮಿನಿ ಮಾಡಿದೀನಿ, ಇದು ನನ್ನ ಮಗ ನನ್ನ ಮಗಳಿಗೆ ಹೋಗುತ್ತೆ ಅಂತ ತಿಳ್ಕೊಂಡು, ಅಂದ್ರೆ ನಾನು ಯಾರಿಗೆ ಹೆಸರು ಬರ್ದಿರ್ತೀನೋ ಅವರಿಗೆ ಹೋಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಆದರೆ ಅದು ಹಾಗಲ್ಲ. ನಾಮಿನಿ ನನ್ನ ವಾರಸುದಾರರಿಗೆ ಆ ಹಣವನ್ನು ತೆಗೆದುಕೊಂಡು ಬಂದು ಅವರವರ ಹಕ್ಕಿನಂತೆ ಅಷ್ಟಷ್ಟು ಪರ್ಸೆಂಟೇಜ್ ಏನಿರುತ್ತೆ ಅನುಪಾತದಲ್ಲಿ ಹಂಚಲು ಒಂದು ಮೀಡಿಯೇಟರ್ ಅಷ್ಟೇ, ಅವನು ಒಂದು ಮಧ್ಯಸ್ಥಿಗಾರ. ಈಗ ನನ್ನ ದೊಡ್ಡ ಮಗನ ಹೆಸರು ನಾನು ಬರ್ದ್ಬಿಟ್ಟು 50 ಲಕ್ಷ ಮತ್ತೆ 50,000 50 ಲಕ್ಷದ 50,000 ನನ್ನ ದೊಡ್ಡ ಮಗನ ಹೆಸರು ಹೋಗುತ್ತೆ ಅಂತ ನಾನು ನೆಮ್ಮದಿಯಾಗಿರಬಾರ್ದು. ಅದು ನಾನು ಹೋದ ನಂತರ ನಾನು ವಿಲ್ ಮಾಡದೆ ತೀರಿಕೊಂಡರೆ ನನ್ನ ಎಲ್ಲ ಹಣವು FD ಇರಬಹುದು, ಇನ್ಶೂರೆನ್ಸ್ ಇಂದ ಬರುವ ಹಣ ಇರಬಹುದು, ಎಲ್ಲವೂ ನನ್ನ ಎಲ್ಲಾ ಮಕ್ಕಳಲ್ಲೂ ಸಮನಾಗಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಅವರವರಿಗೆ ಎಷ್ಟೆಷ್ಟು ಕಾನೂನು ಹೇಳಿದೆಯೋ ಅಷ್ಟಷ್ಟು ಅನುಪಾತದಲ್ಲಿ ಹಣ ಹೊರಟು ಹೋಗುತ್ತೆ. ನಮ್ಗೆ ಅವ್ರಿಗೆ ಯಾರಿಗೂ ಕೊಡೋದು ಬೇಡ, ಇದಿಷ್ಟು ನಂದು ನನ್ನ ದೊಡ್ಡ ಮಗನಿಗೆ ಹೋಗ್ಲಿ ಅಥವಾ ನನ್ನ ದೊಡ್ಡ ಮಗಳಿಗೆ ಹೋಗ್ಲಿ, ನನ್ನ ಕೊನೆ ಮಗಳು ಬೇಕು ಅಂದ್ರೆ ನಾವು ವಿಲ್ ಮಾಡಿಡಬೇಕು. ಅದೊಂದೇ ದಾರಿ ಇವರು ಹೇಳಿದ ಪ್ರಶ್ನೆಗೆ ಪರಿಹಾರ. ಆಮೇಲೆ ಮೇಡಮ್ ಇನ್ನೊಂದು, ಈಗ ಸರ್ಕಾರದ ಯಾವುದೋ ಒಂದು ಯೋಜನೆಯಿಂದ ಬೆನಿಫಿಟ್ ಪಡ್ಕೊಳ್ಳೋಕೆ ಅಂತೇಳಿ ಒಬ್ಬ ಹಿರಿಯ ನಾಗರಿಕರು ಒಂದು ಅರ್ಜಿ ಹಾಕಿರ್ತಾರೆ. ಸೊ ಅದರಿಂದ ಅವರಿಗೆ ಹಣ ಬರೋದು ಇರುತ್ತೆ. ಸೊ ಹಣ ಬರುತ್ತೆ, ಇಮಿಡಿಯೇಟ್ ಆಗಿ ಅವರ ಅಕಾಲಿಕ ಮರಣ ಹೊಂದಿದ್ರೆ, ಸೊ ಆ ಒಂದು ಸರ್ಕಾರದ ಯೋಜನೆಯಿಂದ ಬರುವಂತ ಒಂದು ಹಣ ಅಥವಾ ಒಂದು ಬೆನಿಫಿಟ್ ಏನೇ ಇರಬಹುದು ಅದನ್ನ ಇವರು ವಾರಸುದಾರರು ಪಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ ಎನ್ನುವಂತ ಒಂದು ಪ್ರಶ್ನೆ. ಸರಿ, ಅದು ನೋಡಿ, ಈ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸೌಲಭ್ಯ ಕೊಟ್ರೆ ವರ್ಷಕ್ಕೆ ಒಮ್ಮೆ ನಮ್ಮ ಲೈಫ್ ಸರ್ಟಿಫಿಕೇಟ್, ಅಂದ್ರೆ ನಾವು ಬದುಕಿದ್ದೀವಿ ಅಂತ ಒಂದು ಸಾಕ್ಷಿ ಕೊಡುವಂತಹ ದಾಖಲೆಯನ್ನ ನಾವು ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಬ್ಯಾಂಕ್ ನಲ್ಲಿ ಪಿಂಚಣಿ, ಈಗ ನೋಡಿ, ಬರೀ ಹಿರಿಯ ನಾಗರಿಕರಿಗೆ ಸರ್ಕಾರ ಕೊಡುವ ಪಿಂಚಣಿ ಮಾತ್ರ ಅಲ್ಲ. ಸಪೋಸ್ ಆ ಹಿರಿಯ ನಾಗರಿಕರು ಕೆಲಸದಲ್ಲಿ ಇದ್ದು ರಿಟೈರ್ಮೆಂಟ್ ತಗೊಂಡು ನಿವೃತ್ತರಾದ ನಂತರ ಪಿಂಚಣಿ ಬರ್ತಾ ಇರುತ್ತಲ್ವಾ, ಆಗಲೂ ಸಹ ಬ್ಯಾಂಕಿಗೆ ನಾವು ವರ್ಷಕ್ಕೊಮ್ಮೆ ಹೋಗಿ ನಾವು ಅಲ್ಲೇ ಫೋಟೋ ತೆಗಿತಾರೆ, ಅಲ್ಲೇ ನಮ್ಮ ಹೆಬ್ಬೆರಳನ್ನು ಹಾಕಿಸ್ಕೊಂಡು ನಾನು ಬದುಕಿದ್ದೀನಿ ಅಂತ ಒಂದು ದಾಖಲೆಯನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಈಗ ಎಲ್ಲಾ ಹಿರಿಯ ನಾಗರಿಕರಿಗೂ ಬ್ಯಾಂಕಿಗೆ ಬರಕ್ಕಾಗಲ್ಲ ಅಥವಾ ಇನ್ಶೂರೆನ್ಸ್ ಆಫೀಸ್ಗೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು May 1ನೇ ತಾರೀಕಿನಿಂದ ಆನ್ಲೈನ್ ನಲ್ಲಿ ಒಂದು ಲೈಫ್ ಸರ್ಟಿಫಿಕೇಟ್ ಕೊಡುವಂತಹ ಒಂದು ಅನುಕೂಲವನ್ನ ಸರ್ಕಾರ ಶುರು ಮಾಡಿದೆ. ಯಾವ ಹಿರಿಯ ನಾಗರಿಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿ ಪಿಂಚಣಿ ಪಡೆಯುತ್ತಿರಬಹುದು, ಸರ್ಕಾರದಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿ ಪಿಂಚಣಿ ಪಡೆಯುತ್ತಿರಬಹುದು, ಅಥವಾ ಏನೂ ಇಲ್ಲದೆ ವೃದ್ಧಾಪ್ಯ ವೇತನವನ್ನ ಪಡೆಯುತ್ತಿರಬಹುದು, ಎಲ್ಲವೂ ಬ್ಯಾಂಕಿನ ಅಕೌಂಟಿಗೆ ಬರುತ್ತದೆ. ಆತ ಅದನ್ನ ಉಪಯೋಗಿಸದೆ ಆ ಬ್ಯಾಂಕ್ ನಲ್ಲಿ ಇಟ್ಟಿರಬಹುದು. ತೀರಿಕೊಂಡಾಗ ಅವರ ವಾರಸುದಾರರು ಇಮ್ಮಿಡಿಯೇಟ್ ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಸರ್ಕಾರಕ್ಕೆ ಕೊಡಬೇಕು.
ಸರ್ಕಾರ ಪಿಂಚಣಿಯನ್ನ ಕೂಡಲೇ ನಿಲ್ಲಿಸುತ್ತೆ. ಸರ್ಕಾರ ಕೆಲಸದಿರಬಹುದು, ವೃದ್ಧಾಪ್ಯ ವೇತನ ಇರಬಹುದು ಅಥವಾ ಖಾಸಗಿ ಇರಬಹುದು. ಹೆಚ್ಚುವರಿ ಪಿಂಚಣಿಯನ್ನ ಪಡೆದುಕೊಂಡು ಅವರು ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ತೀರಿದ ನಂತರ ಒಂದು ಕೇಸ್ನಲ್ಲಿ ಹಾಗೆ ಅವ್ರು ತೀರಿದ 3 ವರ್ಷ ಆದ್ರೂ ಯಾವ್ದೋ ಕಾರಣಾಂತರದಿಂದ ಮಗನೇ ಹೋಗ್ತಾ ಇದ್ದ, ಬ್ಯಾಂಕ್ ಅಲ್ಲಿ ಒಂದು ಏನಂತೀರಿ ಒಂದು ಫ್ರೆಂಡ್ಶಿಪ್ ಇತ್ತು. ಬ್ಯಾಂಕ್ ಅವರು ನಿಮ್ಮಮ್ಮ ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿದ್ದಾರೆ ಅನ್ನೋದು ದುಡ್ಡು ತಗೊಂಡು ತಾನೇ ಡ್ರಾ ಮಾಡ್ಕೊಂಡು ಬರೋದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಹೋಗಕ್ಕಾಗಲ್ವಲ್ಲ, ಡ್ರಾ ಮಾಡ್ಕೊಂಡ್ ಬರೋದು ಬರ್ತಿದ್ದ. 3 ವರ್ಷ ಹೀಗೆ ಪಿಂಚಣಿಯನ್ನ ಡ್ರಾ ಮಾಡ್ಬಿಟ್ಟಿದ್ದಾರೆ, ಅವರು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಅದಾದ ನಂತರ ಅವರ ಡೆತ್ ಸರ್ಟಿಫಿಕೇಟ್, ಅವರ ಡೆತ್ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗಿ ಡೆತ್ ಸರ್ಟಿಫಿಕೇಟ್ ಬಂದ ಮೇಲೆ ಆ ಮನುಷ್ಯನಿಗೆ ಕೋರ್ಟಿನಲ್ಲಿ 6 ತಿಂಗಳ ಸಜ್ಜೆ ಆಯ್ತು ಮತ್ತು 3 ವರ್ಷ ಆ ಮನುಷ್ಯ ಏನೇನು ಹಣವನ್ನು ಪಡೆದುಕೊಂಡಿದ್ದಾನೆ ತಾಯಿ ಹೆಸರಿನಲ್ಲಿ ಅದಕ್ಕೆ 12% ಇಂಟ್ರೆಸ್ಟ್ ಜೊತೆಗೆ ರಿಕವರಿ ಮಾಡಬೇಕು ಅಂತ ನ್ಯಾಯಾಲಯದಿಂದ ಆದೇಶ ಆಯ್ತು. ಹಾಗಾಗಿ ಯಾರ್ಯಾರು ಹಿರಿಯ ನಾಗರಿಕರು ತೀರ್ಕೊಂಡ್ರೆ ತಕ್ಷಣವೇ ಡೆತ್ ಸರ್ಟಿಫಿಕೇಟ್ ಮಾಡಿ ಗ್ರಾಮ ಪಂಚಾಯತಿಗೋ ತಾಲೂಕು ಆಫೀಸಿಗೋ ಜಿಲ್ಲಾ ಆಫೀಸಿಗೋ ತಿಳಿಸಬೇಕು. ತಿಳಿಯುವುದು ನಿಧಾನವಾಗಿ. ಪಿಂಚಣಿ ಏನಾದ್ರೂ ಬಂದು ಬಿಟ್ಟಿದ್ದರೆ ಅವರು ತೀರಿಕೊಂಡ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಪಿಂಚಣಿ ಬಂದಿರುತ್ತೋ ಅಷ್ಟನ್ನು ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕಾಗಿರುತ್ತೆ. ಸರ್ಕಾರ ತೆಗೆದುಕೊಳ್ಳುತ್ತೆ. ಓಕೆ. ಇನ್ನು ಮೇಡಮ್, ಈಗ ಹಿರಿಯ ನಾಗರಿಕರಿಗೆ ಆರೋಗ್ಯ ಸೌಲಭ್ಯಗಳು ಅಂತ ಬಂದಾಗ, ಈಗ ವಯಸ್ಸಾದ್ಮೇಲೆ ಏನಾದ್ರೂ ಒಂದು ಸರ್ಜರಿ ಮಾಡಬೇಕಾದಂತ ಸಂದರ್ಭಗಳಿದ್ದಂತ ಸಂದರ್ಭಗಳಲ್ಲಿ, ಮಕ್ಕಳ ಸಹಾಯ ಸಿಗದೆ ಇರುವಂತ ಸಂದರ್ಭಗಳಲ್ಲಿ, ಓಕೆ, ವಿಮೆನೂ ಇಲ್ಲ ಅನ್ನುವಂತ ಸಂದರ್ಭಗಳಲ್ಲಿ ಏನ್ ಮಾಡಬಹುದು? ನೋಡಿ, ವಿಮೆ ಇಲ್ಲ ಅನ್ನೋಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಉಚಿತ ವಿಮೆ ಈಗ ಸರ್ಕಾರನೇ ಕೊಡ್ತಾ ಇರೋದ್ರಿಂದ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವೊಂದು ಶಸ್ತ್ರಚಿಕಿತ್ಸೆ, ಆಪರೇಷನ್ ಅಂತ ಏನಂತೀವಿ, ಸರ್ಜರಿ ಅಂತ ಏನಂತೀವಿ, ಇದಕ್ಕೆ ಒಂದಷ್ಟರ ಮಟ್ಟಿಗೆ ಉಚಿತವಾಗಿ ಮಾಡಲೇಬೇಕು ಅಂತ ಇದೆ, ಸರ್ಕಾರದಲ್ಲಿ ಮಾಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಸರ್ಜರಿಗಳಿಗೆ ಹೆಚ್ಚು ಹಣ ಖರ್ಚಾಗುವ ಆಪರೇಷನ್ಗಳನ್ನ ಮಾಡಬೇಕಾದಾಗ ಸರ್ಕಾರವೇ ಆ ಆಸ್ಪತ್ರೆಯಲ್ಲಿ ಒಂದು ಪುದುವಟ್ಟು ಇಟ್ಟಿರುತ್ತೆ. ಅಲ್ಲಿಂದ ಬರ್ತಕ್ಕಂತಹ ಬಡ್ಡಿಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಅಂತ. ಈಗ ನಮ್ಮಲ್ಲಿ ನೋಡಿ, ಜಗದ್ವಿಖ್ಯಾತ ಆಸ್ಪತ್ರೆ ನಮ್ಮ ಜಯದೇವ ಅಲ್ವಾ, ಅಲ್ಲಿ ಹಾರ್ಟ್ಗಾಗಿ ಅಂದ್ರೆ ನಮ್ಮ ಹೃದಯದಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆ. ಅಲ್ಲಿ ನೋಡಿ, ಒಂದು ವಿಮೆಯನ್ನ ಬಳಸಿಕೊಂಡು ಸರ್ಜರಿ ಮಾಡ್ಕೊಡ್ತಾರೆ. ನಮ್ಮ ವಿಮಾ ಮೊತ್ತವನ್ನು ಮೀರಿದ್ದಾದರೆ ಅಲ್ಲಿ ಹಾಗೆ ಸರ್ಕಾರವೇ ಅಲ್ಲಿ ಒಂದು ಇಡುಗಂಟು ಇಟ್ಟಿರುತ್ತೆ. ಅದರಿಂದ ಬಡ್ಡಿ ಬರ್ತಾ ಇರುತ್ತಲ್ಲ, ಅದರಿಂದ ಆ ವ್ಯಕ್ತಿಗೆ ಮಾಡಬೇಕು ಅಂತ ಇದೆ. ಅದು ಕೆಲವೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಇದೆ. ಬೆಂಗಳೂರಿನ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಆ ರೀತಿಯಾಗಿ ಒಂದಷ್ಟರ ಮಟ್ಟಿಗೆ ಉಚಿತ ಇದು ಕೊಡಬಹುದು ಅಂತ ಇದೆ. ಅದೆಲ್ಲವೂ ಲಿಸ್ಟ್ ನಮಗೆ ಹಿರಿಯ ನಾಗರಿಕರ ಇಲಾಖೆ ಏನಿರುತ್ತೆ ಅಲ್ಲಿ ಸಿಗುತ್ತೆ. ನೀವು ನೋಡಿ, ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ಗ್ರಾಮೀಣರು ದಯವಿಟ್ಟು ಹೋಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೇಳಿ, ನಮಗೆ ಅದನ್ನ ಜಿಲ್ಲಾ ಕಚೇರಿಯಿಂದ ತರಿಸ್ಕೊಡಿ ಅಂತ ಆ ರೀತಿಯಾದಂತಹ ಒಂದು ಲಿಸ್ಟ್ ಅನ್ನ ಪಡ್ಕೊಳ್ಬಹುದು. ಓಕೆ. ಆಮೇಲೆ ಇನ್ನೊಂದು ಮ್ಯಾಮ್, ಸಾಕಷ್ಟು ಜನರಿಗೆ ಕಣ್ಣು ಆಪರೇಷನ್ ಮಾಡುವಂತ ಸಂದರ್ಭಗಳು ಇತ್ತೀಚೆಗೆ ಜಾಸ್ತಿ ಹಿರಿಯ ನಾಗರಿಕರಿಗೆ ಕಣ್ಣು ಕಾಣಲ್ಲ ಅನ್ನುವಂಥದ್ದು. ಬಟ್ ಅದನ್ನು ಕೂಡ ದುಡ್ಡು ತಗೊಂಡು ಮಾಡಿಸ್ತಿದ್ದಾರೆ ಎನ್ನುವಂಥದ್ದು ಒಂದು ಕಂಪ್ಲೇಂಟ್ ಇದೆ ಹಿರಿಯ ನಾಗರಿಕರದು. ಸೊ ಹೆಂಗೆ ಉಚಿತವಾಗಿ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರನ, ಈಗ ಹಿರಿಯ ನಾಗರಿಕರ ಕಾರ್ಡ್ ಕೂಡ ಇರುತ್ತೆ ಅವ್ರ ಹತ್ರ, ಅದು ಕೂಡ ದುಡ್ಡು ತಗೊಂಡು ಆಪರೇಷನ್ ಮಾಡಿಸ್ತಿದ್ದಾರೆ ಎನ್ನುವಂಥದ್ದು ಒಂದು ವಿಚಾರ. ನೋಡಿ, ಕಣ್ಣಿನ ಆಪರೇಷನ್ ಅಂದ್ರೆ ಈ ಚಾಲಿಸ ಬರೋದು, ಇದು ಏನ್ ಹೇಳ್ತೀವಿ ಕ್ಯಾಟರಾಕ್ಟ್ ಅಂತೀವಲ್ಲ, ಕ್ಯಾಟರಾಕ್ಟ್ ಬರೋದು, ಕಣ್ಣಿನ ಪೊರೆ ಬರುವ ಸರ್ಜರಿ. ಇದನ್ನ ಸರ್ಕಾರವು ಪ್ರತಿ ಗ್ರಾಮ ಮಟ್ಟದಲ್ಲೂ ಸಹ ಆಗಿಂದಾಗೆ ಶಿಬಿರಗಳ ಮೂಲಕ ಒಳ್ಳೆ ಡಾಕ್ಟರ್ಸ್ ನ ಕರೆಸಿ ಉಚಿತವಾಗಿ ಸರ್ಜರಿ ಆಪರೇಷನ್ ಅನ್ನು ಮಾಡಿಸಿಕೊಡುತ್ತೆ. ಕಣ್ಣಿನ ಪೊರೆ ತೆಗೆಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ದಯವಿಟ್ಟು ಅದನ್ನ ಪಡೆದುಕೊಳ್ಳಬಹುದು. ಇಲ್ಲದಿದ್ದರೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಇಂತಹ ಒಂದು ಕಣ್ಣು ಆಪರೇಷನ್ ಮಾಡುವಂತಹ ಫೆಸಿಲಿಟಿ ಅನುಕೂಲ ಇದೆ, ಅದನ್ನ ಪಡೆಯಬಹುದು. ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲೂ ಇದೆ. ಸಂಪೂರ್ಣವಾಗಿ ಉಚಿತವಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರದ ಆಸ್ಪತ್ರೆಗಳಿಗೆ ಹೋಗಬೇಕು. ಇಲ್ಲ, ನಮ್ಮಲ್ಲಿ ಉಚಿತವಾದಂತಹ ಆರೋಗ್ಯ ವಿಮೆ ಇದೆ, ನಾವು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ವಿಮೆಯನ್ನ, ಉಚಿತ ವಿಮೆಯನ್ನ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡಿರ್ತಾರೋ ಅಂತಹ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಇದು ಒಂದು ಕಷ್ಟದ ಕೆಲಸ ಅನ್ಸುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಗಳು ಯಾವುದು ಸರ್ಕಾರದಿಂದ ಅನುಮೋದನೆ ಪಡೆದಿಲ್ಲ, ಅದೆಲ್ಲ ನೀವು ಏನ್ ಮಾಡ್ಬೇಕು ಗೊತ್ತಾ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಇರ್ತಿರಲ್ಲ, ನಿಮ್ಮ ಸಮಯ ಆದಾಗ ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೂತು ಜಿಲ್ಲಾ ಮಟ್ಟದಿಂದ ಅದೊಂದು ಲಿಸ್ಟ್ ತರಿಸ್ಕೊಟ್ಟಿ ನಮ್ಮ ಹಿರಿಯ ನಾಗರಿಕರಿಗೆ ಸಹಾಯ ಮಾಡ್ಕೊಡ್ಬೇಕು. ಅಲ್ಲಿನ ಎಲ್ಲ ಸಮಾಜಮುಖಿ ಮನಸ್ಸುಗಳು ನೋಡಿ, ಸರ್ಕಾರದಲ್ಲಿ ಯೋಜನೆಗಳು ಮಾಡ್ಬಿಡ್ಬೋದು, ನಾವು ಇಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ಮಾಹಿತಿಯನ್ನು ಕೊಡಬಹುದು. ಆದ್ರೆ ಟಿವಿ ನೋಡ್ತಿರಲ್ಲ, ನೀವು ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕು. ನಿಮ್ಮನೇಲಿರೋ ಯುವಕರು ಕೂತ್ಕೊಂಡು ಹೋಗಿ ಜಿಲ್ಲೆಯಿಂದ ತರೋದು, ತಾಲೂಕು ಆಫೀಸಿಂದ ತರೋದು, ಗ್ರಾಮ ಪಂಚಾಯತಿನಲ್ಲಿ ಆಫೀಸ್ನಲ್ಲಿ ಆ ಲಿಸ್ಟ್ ಹಾಕುವುದು, ತಿಳಿಸುವುದು. ಈಗಂತೂ ಎಲ್ಲಾ ಯುವಕರು ಎಲ್ಲರೂ ಕಡೆ ಪಕ್ಷ 10ನೇ ಕ್ಲಾಸ್ PUC ವಿದ್ಯಾಭ್ಯಾಸ ಅಂತೂ ಬಂದಿರುತ್ತೆ. ದಯವಿಟ್ಟು ಅದನ್ನ ನಾವು ನಮ್ಮ ಸುತ್ತಲಿನ ಸಮಾಜಕ್ಕೆ ಮಾಡ್ತಾ ಇರೋ ಕೆಲಸ ಅಂತ ತಿಳಿದು ನಾವು ಮಾಡ್ಬೇಕಾಗುತ್ತೆ. ಹೌದು, ಖಂಡಿತ. ಎಸ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿರಿಯ ನಾಗರಿಕರಿಗೆ ಇರುವಂತಹ ಕಾನೂನು ಸೌಲಭ್ಯಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಹಿರಿಯ ನಾಗರಿಕರಿಗೆ ಕಾನೂನುಗಳಿದೆ, ಆದ್ರೆ ಅದರ ಬಗ್ಗೆ ಅರಿವಿಲ್ಲ. ಸೊ ಏನ್ ಮಾಡಬೇಕು ಹಿರಿಯ ನಾಗರಿಕರು ಅಂತ ಬಂದಾಗ, ನಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರು ಇದ್ದೇ ಇರ್ತಾರೆ. ಓಕೆ, ಅವ್ರಿಗೆ 60 ವರ್ಷ ಆಗ್ತಾ ಇದೆಯಾ, 60 ವರ್ಷ ತುಂಬಿದೆಯಾ, ಇಮಿಡಿಯೇಟ್ ಆಗಿ ನಾವು ಅವರಿಗೋಸ್ಕರ ಏನ್ ಮಾಡಬೇಕು, ಸೊ ಅವರ ಒಂದು ಮಾನಸಿಕ ಆರೋಗ್ಯ, ಅವರ ದೈಹಿಕ ಆರೋಗ್ಯ ಫಿಟ್ ಆಗಿದ್ರೆ ಸೊ ಅವ್ರು ಇನ್ನೂ ಏನೇನ್ ಮಾಡಬಹುದು, ಇದೆಲ್ಲದರ ಅರಿವು ನಮಗೆ ಖಂಡಿತವಾಗ್ಲೂ ಇರಬೇಕು. ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟೇಶನ್ ನಾವೇ ರೆಡಿ ಮಾಡಿ ಅವರು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ನಾವೇ ಅವಕಾಶ ಮಾಡ್ಕೊಡ್ಬೇಕಾಗಿರುವಂತದ್ದು ನಮ್ಮದೇ ಜವಾಬ್ದಾರಿ. ಬಹಳಷ್ಟು ಜನ
ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ವಯಸ್ಸಾಗಿದೆ ಬಿಡು ಅವ್ರಿಗೇನು ಆರಾಮಾಗಿರ್ತಾರೆ ಅಂತ ಹೇಳಿ. ಮನೆಯಲ್ಲಿ 3 ಹೊತ್ತು ಊಟ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಸಾಕಾಗಲ್ಲ. ಅವರಿಗೆ ಹೊರಗಡೆ ಹೋಗೋದಕ್ಕೂ ಕೂಡ ಒಂದು ಅವಕಾಶ ಬೇಕು. ಎಲ್ಲರೂ ಹೊರಗಡೆ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು, ಅದಕ್ಕೂ ಅನುಕೂಲ ಮಾಡ್ಕೊಡ್ಬೇಕು. ಬಹಳಷ್ಟು 60 ವರ್ಷಗಳ ಅವರ ಸುದೀರ್ಘ ಜೀವನವನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿರ್ತಾರೆ. ಹಾಗಾಗಿ ಅವ್ರು 60 ವರ್ಷ ದಾಟಿದ್ಮೇಲೆ ಎಷ್ಟು ವರ್ಷ ಬದುಕಿರ್ತಾರೆ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಎಷ್ಟು ವರ್ಷ ಬದುಕಿರ್ತಾರೋ ಅಷ್ಟು ವರ್ಷ ಅವರನ್ನ ನೆಮ್ಮದಿಯಾಗಿ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕಾಗಿ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನ ಅವರಿಗೆ ಕೊಟ್ಟಿದೆ. ಆ ಯೋಜನೆಗಳನ್ನ ತಲುಪಿಸುವಂಥದ್ದು ನಮ್ಮದೇ ಜವಾಬ್ದಾರಿ. ಹಾಗಾಗಿ ಅದನ್ನು ಸರಿಯಾಗಿ ನಿಭಾಯಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.